ವಿದ್ಯಾರ್ಥಿ, ಯುವಜನ, ರೈತ, ಕಾರ್ಮಿಕ, ಸಮಸ್ತ ಶೋಷಿತ ಜನರಿಗೆ ನಾಯಕತ್ವದ ಪ್ರಶ್ನೆ ಮುಖ್ಯವಾದ ಪ್ರಶ್ನೆ ಆಗಿದೆ ಅಂತ ಬಡಿಗೇರ್ ಹೇಳಿದ್ದು ವೆರಿ ಗುಡ್ ಎಕ್ಸಾಂಪಲ್. ಆಕ್ಚುಲಿ ಒಳ್ಳೆ ರೂಪಕ ಅಂತ. ಹಾವು ಮತ್ತು ಬೆಕ್ಕಿನ ನಡುವೆ ಎರಡರ ಗುಣ ಒಂದೇ ಆದಾಗಲೂ ಕೂಡ, ಆ ಎರಡು ಪ್ರಾಣಿಗಳ ಆಹಾರ ಒಂದೇ ಆದಾಗಲೂ ಕೂಡ ಆ ಎರಡು ಬಣ್ಣನ ಕಟ್ಟಿದ ರೀತಿ ಅದಲ್ಲ, ಅದು ಇಂಡಿಯನ್ ಪೊಲಿಟಿಕ್ಸ್ ಅಂತ. ದ ಪೊಲಿಟಿಕ್ಸ್ ಆಫ್ ದ ಇಂಡಿಯಾ. ನಮ್ಮೊಳಗಿನ ಸಣ್ಣ ಸಣ್ಣ ಕಾರಣಕ್ಕಾಗಿ ಚದರಿ ಹೋಗೋದು, ಗುಂಪಾಗೋದು, ಯಾರ ವಿರುದ್ಧ ಸಂಘ ಕಟ್ಟಬೇಕಂತ ನಾವು ಶುರು ಮಾಡಿರ್ತೀವಿ, ಆ ಸಂಘ ಕೊನೆಗೆ ಅವ್ರ ಜೊತೆಗೆ ಹೋಗೋದಲ್ಲ, ಇದು ಆತ್ಮಾಹುತಿ, ಸುಸೈಡಲ್ ಆಕ್ಚುಲಿ ಅಂತ. ಹಾಗಾಗಿ ಈ ಕಾರ್ಯಕ್ರಮದ ಬಹು ಮುಖ್ಯವಾದ ಉದ್ದೇಶ ಅಂದರೆ ನಮ್ಮ ಮುಂದಿನ ನಾಯಕರು ಯಾರು ಅಂತ, ನಮ್ಮ ಚಳವಳಿಗೆ ನಾಯಕತ್ವ ಕೊಡಬೇಕಾದವರು ಯಾರು ಅಂತ, ನಮ್ಮ ಜನಗಳನ್ನು ಮುನ್ನ ನಡೆಸಬೇಕಾದವರು ಯಾರು, ಅಸ್ಪೃಶ್ಯತೆಯನ್ನು ನಾಶ ಮಾಡಬೇಕಾದವರು ಯಾರು, ಜಾತಿ ವ್ಯವಸ್ಥೆ ನಿರ್ಮೂಲನೆ ಮಾಡಬೇಕಾದವರು ಯಾರು, ಮಹಿಳಾ ಸಮಾನತೆಯನ್ನು ಸ್ಥಾಪನೆ ಮಾಡಬೇಕಾದವರು ಯಾರು, ಬಡತನ ನಿರ್ಮೂಲನೆ ಯಾರಿಂದ, ಯಾರ ಸೊಕ್ಕನ್ನ ಯಾರು ಮುರಿಬೇಕಾಗಿದೆ, ಅದಕ್ಕೆ ನೇತೃತ್ವ ಯಾರು ವಹಿಸಬೇಕಾಗಿದೆ, ಆ ಮುಖಂಡತ್ವ ತಯಾರು ಮಾಡೋ ಸಲುವಾಗಿ ಈ ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೀನಿ ಅಂತ. ಸೊ ನಾವು ಇವತ್ತು ವರ್ತಮಾನದಲ್ಲಿ, ಇವತ್ತು ಮತ್ತು ಮುಂದಿನ ದಿನದಲ್ಲಿ ನಮಗಾಗಿ, ಸುರಕ್ಷಿತ ಸಮಾಜಕ್ಕಾಗಿ, ಘನತೆಯಿಂದ ಜೀವನ ಮಾಡುವಂತ ಸಮಾಜಕ್ಕಾಗಿ ಹೋರಾಡಬೇಕಾದ ನಾಯಕತ್ವ ಬೇಕೇ ಬೇಕಂತ. ಮುಂದಿನಿಂದ ಮಡಿಕಿದ್ದಂಗೆ ಆಗ್ಬಾರ್ದು ನಾವು ಅಂತ. ಅಂಥದ್ದೊಂದು ಉತ್ಕೃಷ್ಟವಾದ ನಾಯಕತ್ವ ನಾವು ತಯಾರು ಮಾಡಬೇಕಾದ್ರೆ ಇತಿಹಾಸದ ಪ್ರೇರಣೆ ನಮಗೆ ಬೇಕಾಗತ್ತೆ, ಇತಿಹಾಸದಿಂದ ನಾವು ಕಲಿಬೇಕಾಗತ್ತೆ. ಆ ಕಾರಣಕ್ಕಾಗಿ ಕೋರೆಗಾಮನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಒಂದೇ ಒಂದು ಮಾತು ಇದುವರೆಗೆ ಮಾತಾಡಿದಂತ, ಯಾಕಂದ್ರೆ ಈ ಸಭೆಯ ಅಧ್ಯಕ್ಷನಾಗಿದ್ರಿಂದ ಅದು ನನ್ನ ಕರ್ತವ್ಯ. ಆಚರಣಾ ಸಮಿತಿಯ ಸ್ವಾಗತವನ್ನು ಮಾಡಿ ಪ್ರಾಸ್ತಾವಿಕನ ಮಾತನ್ನು ಹೇಳಿದಂತ ಬಸವಲಿಂಗ ನೀರ್ಲಕೇರಿ, ಗಂಗಾಧರ್ ನೀರ್ಲಕೇರಿ ಒಬ್ಬ ಯುವ ಕಾರ್ಯಕರ್ತರು, ಅವರ ಮಾತಿನಲ್ಲಿ ಇದ್ದಿದ್ದು ಕಾಳಜಿ, ಆಮೇಲೆ ಮಹದಾಶಯ, ಏನಾದರೂ ಮಾಡಬೇಕು, ಈ ಸಮಾಜವನ್ನು ಬದಲಿಸಬೇಕನ್ನುವಂಥ ಮಹದಾಶಯ. ಹಿಂಗಾಗಿ ಅವರ ಸ್ವಾಗತ ಭಾಷಣಕ್ಕೆ, ಪ್ರಾಸ್ತಾವಿಕ ಭಾಷಣಕ್ಕೆ ನಾನು ಫುಲ್ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಾವು ಅಪೋರ್ಟ್ ಮಾಡಲೇಬೇಕು ಆ ಥರದ ಭಾಷಣಗಳನ್ನು ಅಂತ. ಜೊತೆಗೆ ಆಕ್ಚುಲಿ ಶಿಕ್ಷಕರಾದಂಥ ಮೀನಾ ಕುಮಾರ್ ಆಡಿದ ಮಾತು, ಭೀಮಾ ಕೋರೆಗಾಂವ್ ಬ್ಯಾಕ್ಗ್ರೌಂಡ್ ಹೇಳ್ಕೊಟ್ಟಿದ್ದಾರೆ. ಒಬ್ಬ ಶಿಕ್ಷಕರಾಗಿ ಅವ್ರು ಹೇಳಿದ್ರು, ಸರ್ ನಾನು ಗೊತ್ತಿದ್ದಷ್ಟು ಹೇಳ್ತೀನಿ, ತಪ್ಪಾದ್ರೆ ಕ್ಷಮಿಸಿ ಅಂತ. ಕ್ಷಮಿಸೋ ಪ್ರಶ್ನೆನೇ ಬರೋದಿಲ್ಲ, ಗೊತ್ತಿದ್ದಷ್ಟು ಹೇಳಿದ್ರೆ ಸಾಕಾಗಿದೆ, ಗೊತ್ತಿದ್ದಷ್ಟು ಕೆಲಸ ಮಾಡಿದ್ರೆ ಸಾಕಾಗಿದೆ ಅಂತೇಳಿ. ಅದ್ರ ಜೊತೆಗೆ ಆಕ್ಚುಲಿ ಚಿದಾನಂದ ನಾಯಕ್ ಬಹಳ ಉತ್ತಮವಾದ ಮಾತನ್ನ, ಬಹಳ ಉತ್ಕೃಷ್ಟವಾದ ಶೈಲಿಯಲ್ಲಿ ಮಾತಾಡಿದ್ದಾರೆ. ನನ್ನ ನಿರೀಕ್ಷೆ ಇತ್ತು ಆ ಥರದ ಯುವಕರು ನಮಗೆಲ್ಲ ಬೇಕಾಗಿದೆ ಅಂತ. ಆಮೇಲೆ ಅವರು ಭೀಮಾ ಕೋರೆಗಾಂವ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮತ್ತು ಅಸ್ಪೃಶ್ಯತೆ ವಿರೋಧಿ ಚಳವಳಿನ, ಜಾತಿ ವಿರೋಧಿ ಚಳವಳಿನ, ಅಸಮಾನತೆ ವಿರೋಧಿ ಚಳವಳಿನ ನೋಡಿದ ರೀತಿ ಅದಲ್ಲ, ಅದು ಬಹಳ ಆಶಾದಾಯಕ. ಅವ್ರು ಇನ್ನಿಷ್ಟು ಅಧ್ಯಯನ ಮಾಡಿದ್ರೆ, ಅನುಭವನ ಅಧ್ಯಯನ ಜೊತೆಗೆ ಜೋಡಿಸ್ಕೊಂಡ್ರೆ ಡಬಲ್ ಎಜ್ಡ್, ಎರಡು ಅಲಗಿನ ಆಯುಧ ಆಗಬಲ್ಲರು ಅನ್ನುವಂಥ ಆಶೆ ನನಗಿದೆ. ಹಿಂಗಾಗಿ ಅವರ ಭಾಷಣಕ್ಕೂ ನನ್ನ ಸಪೋರ್ಟ್ ಇದೆ ಅಂತ. ಅದರ ತುಳಿದವ್ರ ಭಾಷಣಕ್ಕೆ ಸಪೋರ್ಟ್ ಇಲ್ಲ ಅಂತ ಅರ್ಥ ಅಲ್ಲ. ಸೀದಾನಪ್ಪ ಜನಕವಿಗಳು ನನಗಿಂತ ಹಿರಿಯರು. ಈ ನಾಡಿನಲ್ಲಿ ಒಬ್ಬ ಒಳ್ಳೆ ಕವಿ, ಶೋಷಿತ ಸಮುದಾಯದ ನಡುವೆ ಚಳವಳಿಗಾರ, ಅವ್ರ ಮಾತಿಗೆ ನಾನು ಸಹಿ ಹಾಕದೆ ಹೋದರೆ, ಅವರ ಸಂಪೂರ್ಣ ಅನುಭವದ ಮಾತುಗಳನ್ನು ಇಲ್ಲಿ ಆಡಿದ್ದಾರೆ, ಅದನ್ನು ನಾನು ಸಂಪೂರ್ಣ ಸಮರ್ಥಿಸ್ತೀನಿ. ಜೊತೆಗೆ ಎಚ್.ಎನ್. ಬಡಿಗೇರ್, ದೊಡ್ಡಪ್ಪ ಮುರಾರಿ ಅವರು, ಉಳಿದವರು ಏನು ಮಾತಾಡಿದ್ದಾರೆ, ಈ ಕಾರ್ಯಕ್ರಮಕ್ಕೆ ತಕ್ಕ ಮಾತುಗಳನ್ನು ಆಡಿದ್ದಾರೆ. ಅದರ ಸಮಯ ಸಾಲ್ತಾ ಇಲ್ಲ, ಯಾಕಂದ್ರೆ ಒಂದು ವಿರೋಚಿತ ಚರಿತ್ರೆಯ ಬ್ಯಾಕ್ ಗ್ರೌಂಡ್ ಅನ್ನ, ಹಿನ್ನೆಲೆಯನ್ನ, ಮುನ್ನೆಲೆಯನ್ನ, ಆಂತರಿಕ ವಿಷಯಗಳನ್ನ, ಅಲ್ಲಿ ಏನಾಯ್ತು, ತದನಂತರ ಏನಾಯ್ತು, ಆಕ್ಚುಲಿ ಆ ಯುದ್ಧ ಭಾರತ ದೇಶದ ಚರಿತ್ರೆಯ ಮೇಲೆ, ಭಾರತ ದೇಶದ ರಾಜಕಾರಣದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತು ಅಂತ ಹೇಳಲಿಕ್ಕೆ ಸಮಯ ಇಲ್ಲ ನಮಗೆ ಅಂತ. ಹಾಗಾಗಿ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಮಿತಿ ಇದ್ದಂಗೆ ಈ ಕಾರ್ಯಕ್ರಮ ಕೂಡ ಮಿತಿ ಇದೆ. ಇದು ಶುರು ನಮ್ದಂದ. ಯಾಕಂದ್ರೆ ಆಕ್ಚುಲಿ ದಲಿತರು ದಂಡಾಗಿ ಬರೋರು, ಗುಂಪು ಗುಂಪಾಗಿ ಬರೋರು. ಪಥಸಂಚಲನ ಮಾಡಬೇಕು, ಲೆಫ್ಟ್ ರೈಟ್ ಮಾಡಬೇಕು, ಪರೇಡ್ ಮಾಡಬೇಕಂದ್ರೆ ಹೊಸ ಎಕ್ಸ್ಪೀರಿಯನ್ಸ್. ಆದರೆ ಈ ಒಂದು ವಾರದಲ್ಲೇ ಕರೆ ಕೊಟ್ಟಿದ್ದು, ನೀವು ಸಮವಸ್ತ್ರ ಹಾಕೊಂಡು ಸ್ವಯಂ ಸೇವಕರಾಗಿ ನಾವು ಒಂದು ಪಥ ಸಂಚಲನವನ್ನು ಮಾಡೋಣ, ಡಿಸಿಪ್ಲಿನ್ ತೋರಿಸೋಣ. ಯಾಕೆ ನಾವು ಹೊಂಟಿದ್ದೆ ಆಕ್ಚುಲಿ ಒಂದು ಸೋಲ್ಜರ್ಸ್ ಡೇ ಸಲುವಾಗಿ, ಸೈನಿಕ ದಿನಾಚರಣೆ ಸಲುವಾಗಿ ಅಂತ ಹೇಳ್ಬಿಟ್ಟು ಕರೆ ಕೊಟ್ಟಿದ್ರಿಂದ ಬಹಳಷ್ಟು ಜನ ಗ್ರಾಮಗಳಿಂದ ಒಂದು 4-5 ದಿವಸದಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಯುವಕರೆಲ್ಲ. ಎಲ್ಲ ಗ್ರಾಮಗಳ ಹೆಸರು ನಾನು ಮೆನ್ಷನ್ ಮಾಡೋದಿಲ್ಲ, ಯಾಕಂದ್ರೆ ನನ್ನ ಭಾಷಣೆ ಬಹಳ ಮುಖ್ಯವಾಗಿ ಇದೇನು ಹೇಳಲೇಬೇಕಾಗಿದೆ ಅಂತ. ಅವರು ಸ್ವಯಂ ಪ್ರೇರಣೆಯಿಂದ ಸ್ವಂತ ವ್ಯವಸ್ಥೆ ಮಾಡ್ಕೊಂಡು, ಗಾಡಿ ಮಾಡ್ಕೊಂಡ್ಬಿಟ್ಟು, ಏನು ಆಕ್ಚುಲಿ ಜೈ ಭೀಮ್ ರೆಜಿಮೆಂಟ್, ಜೈ ಭೀಮ್ ರೆಜಿಮೆಂಟ್ ಅಂದ್ರೆ ಆಕ್ಚುಲಿ ದಳ, ಮಿಲಿಟರಿ ಅಂತ ಅರ್ಥ.
ಜೈ ಭೀಮ್ ರೆಜಿಮೆಂಟ್ನ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ. ಆ ಯುವಕರು ನಮ್ಮ ಆಶೆ, ಅವರೇ ನಮ್ಮ ಮುಂದಿನ ನಾಯಕರು. ಅವರು ಖಂಡಿತ ಈ ಕಾರ್ಯಕ್ರಮದ ನಂತರ ಕೂಡ ಅವರ ಲೀಸ್ಟ್ ಮಾಡಬೇಕು, ಅವ್ರದೇ ವಾಟ್ಸಪ್ ಗ್ರೂಪ್ ರಚಿಸಬೇಕು, ಅವರಿಗೆ ತರಬೇತಿಯನ್ನು ಕೊಡಬೇಕು. ಯಾವ ತರಬೇತಿ? ಹೋರಾಟದ ತರಬೇತಿ, ವಿಚಾರದ ತರಬೇತಿ, ಸಾಮಾಜಿಕ ಶಿಸ್ತು, ಇತಿಹಾಸ, ಸಂಸ್ಕೃತಿ, ಕಲೆ, ಸಾಹಿತ್ಯ, ಈ ತರಬೇತಿ ಬೇಕು ಅವರಿಗೆ ಅಂತ. ಸುಮ್ಮನೆ RSSನವ್ರು ತಯಾರು ಮಾಡಿದಂಗೆ ದಡ್ಡರ ಪಡೆಯನ್ನು ತಯಾರು ಮಾಡೋದಲ್ಲ ನಮ್ಮ ಕೆಲಸ ಅಂತ. ಅಂದ್ರೆ ಏನರ್ಥ? RSS 28,000, ನಾವು 500 ಇಕ್ವಲ್ ಅಂತ ಅರ್ಥ ಅಂತ. 28,000 ಜನ ನೀವು ಇದ್ರು ನಾವು 500 ಜನಕ್ಕೂ ನಿಮ್ 28,000 ಸವ ಅಂತ ಅರ್ಥ. ನಮ್ಗೇನ್ ಬೇಕಾಗಿದ್ದು ಒಂದಿಷ್ಟು ತರಬೇತಿ, ಶಿಸ್ತು, ವಿಚಾರ ಶಕ್ತಿ. ಆಕ್ಚುಲಿ ಮೌಲಾನ್ ಮುಫ್ತಿ ಅವರು ಒಂದು ಮಾತಾಡಿದ್ರು. ಅವರು ಆಕ್ಚುಲಿ ಹಿಂದಿ ಕ್ರಾಂತಿಕಾರಿ ಆಡಳಿತನ ಒಂದು ಮಾತಾಡಿದ್ರು ಅಂತ. ದಮನಿತರು ಸೇರಿ ಹೋಗೋ ಕಾಲ ಅಂತ. ನಾನು ಶೋಷಿತ, ನೀನು ಶೋಷಿತ, ನಾವು ಇಬ್ರು ಒಂದಾಗ್ತಾ ಹೋದ್ರೆ ಶೋಷಕ ವಿರುದ್ಧ ಗುದ್ದಾಟ ಸಾಧ್ಯ ಇಲ್ಲ. ಈ ದೇಶದಲ್ಲಿ ಮುಸಲ್ಮಾನರನ್ನ ಸಪ್ರೆಸ್ ಮಾಡ್ತಾ ಇದ್ದಾರೆ, ಅಪ್ರೆಸ್ಡ್ ಕಮ್ಯುನಿಟಿ. ಈ ದೇಶದ ದಲಿತರು ಸಪ್ರೆಸ್ ಆಗ್ತಾ ಇದ್ದಾರೆ. ಈ ದೇಶದಲ್ಲಿ ಆದಿವಾಸಿಗಳು ಸಪ್ರೆಸ್ ಆಗ್ತಾ ಇದ್ದಾರೆ. ಮಹಿಳೆಯರನ್ನ ಮುಂದಕ್ಕೆ ಬಿಡ್ತಾ ಇಲ್ಲ, ಪ್ರಜ್ಞಾವಂತರನ್ನ ಮುಂದಕ್ಕೆ ಬಿಡ್ತಾ ಇಲ್ಲ. ಯಾರು ಸಮಾನತೆಯನ್ನು ಸಾರ್ತಾರೋ ಅವ್ರನ್ನ ಮುಂದಕ್ಕೆ ಬಿಡ್ತಾ ಇಲ್ಲ, ಅವ್ರನ್ನೆಲ್ಲ ಕೊಲ್ತಾ ಇದ್ದಾರೆ. ಒಂದಿಲ್ಲ ಒಂದು ರೀತಿಯಲ್ಲಿ ಕೊಲ್ತಾ ಇದ್ದಾರೆ. ಹಾಗಾಗಿ ಆಕ್ಚುಲಿ ಮೌಲಾನ್ ಮುಫ್ತಿ ಅವರು ಹೇಳಿದ ಪ್ರಕಾರ ದಮನಿತರು ಸೇರಲೇಬೇಕು ಅಂತ. ದಮನಿತರು, ದಲಿತರು ಪ್ಲಸ್ ದಲಿತರು, ಆದಿವಾಸಿಗಳು, ಹಿಂದುಳಿದ ವರ್ಗಗಳು, ಮಹಿಳೆಯರು, ಅಸಲಿ ಲಿಂಗಾಯತರು. ನಾನು ಹೇಳಿದ ಈ ಶಬ್ದನ ಪ್ರಜ್ಞಾಪೂರ್ವಕವಾಗಿ ಮಾತಾಡ್ತೀನಿ ಅಂತ. ಒರಿಜಿನಲ್ ಲಿಂಗಾಯತರಿದ್ರೆ ಅವರೆಲ್ಲ ದಮನಿತರೆ. ಯಾಕಂದ್ರೆ ಈ ನಾಡಿನಲ್ಲಿ ಯಾರು ಈ ದೇಶವನ್ನು ಆಳ್ತಾ ಇದ್ದಾರೋ ಅವರು ಬಸವಣ್ಣನ ಗುರು ಅಂತ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ, ಲಿಂಗಾಯತವನ್ನು ಧರ್ಮ ಅಂತ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅಲ್ಲಿ 770 ಜನ ಶರಣರು ಏನಿದ್ರು ಅವ್ರು ಶರಣರು ಅಂತ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಲಿಂಗಾಯತರು, ನಿಜವಾದ ಲಿಂಗಾಯತರು ದಮನಿತರೆ, ಡೂಪ್ಲಿಕೇಟ್ ಲಿಂಗಾಯತರಲ್ಲ. ಹಾಗಾಗಿ ದಮನಿತರೆಲ್ಲ ಒಂದುಗೂಡಿ ದಂಡು ಕಟ್ಟಬೇಕಾಗಿದೆ. ದಂಡು ಕಟ್ಟೋ ಟೈಮ್ ಇದು ಅಂತ. ನಿನ್ನಿಲ್ದ ಮೊನ್ನೆ ಕೆಲವೊಂದು ಸಂಘದವರು ತಲವಾರ್ ಅನ್ಸ್ತಾ ಇದ್ದಾರೆ, ನಾವು ಕರಪತ್ರ ಅನ್ಸ್ತಾ ಇದೀವಿ, ನಾವು ಜೆಂಡಾ ಕೊಡ್ತಾ ಇದೀವಿ ಜನರ ಕೈಗೆ, ಪೆನ್ನು ಕೊಡ್ತಾ ಇದೀವಿ, ಪುಸ್ತಕ ಕೊಡ್ತಾ ಇದೀವಿ, ಲೆಕ್ಕಣಿಕೆ ಕೊಡ್ತಾ ಇದೀವಿ. ಆದ್ರೆ ಈ ದೇಶದ ಸಂಸ್ಕೃತಿಗೆ ಪಾಠ ಕಲಿಸ್ತೀವಿ, ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡ್ತೀವಿ ಅನ್ನೋ ಸಂಘದವರು ತಲವಾರ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತೀರಿ ತಲವಾರನ ಅಂತ? ಈ ಸಭೆಯ ಮೂಲಕ ನಿಮ್ಮೆಲ್ಲರ ಪ್ರಮಾಣ ಮಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಪ್ರಮಾಣ ಮಾಡಿ, ವೀರ ಕೋರೆಗಾಂವದ ಹುತಾತ್ಮರ ಮೇಲೆ ಪ್ರಮಾಣ ಮಾಡಿ ಕೇಳ್ತೀರಿ, ತಲವಾರ ಯಾಕೆ ಕೊಡ್ತೀರಿ, ಯಾರ ಸಲುವಾಗಿ ಅಂತ. ಲಿಂಗಸೂರಿನಲ್ಲಿ ಕೊಟ್ಟಿದ್ದಾರೆ ತಲವಾರನ್ನ, ಮಾನವಿಯಲ್ಲಿ ಕೊಟ್ಟಿದ್ದಾರೆ, ರಾಯಚೂರಿನಲ್ಲಿ ಕೊಟ್ಟಿದ್ದಾರೆ, ಬೆಂಗಳೂರಿನಲ್ಲಿ ಕೊಟ್ಟಿದ್ದಾರೆ, ದೇಶ ತುಂಬ ತಲವಾರ ಕೊಡ್ತಾ ಇದ್ದಾರೆ. ಈ ಕಡೆ ಹೇಳ್ತಾರೆ ಇಲ್ಲ ನಮ್ದು ಸಾಂಸ್ಕೃತಿಕ ಸಂಘಟನೆ, RSS ಸಾಂಸ್ಕೃತಿಕ ಸಂಘಟನೆ ಅಲ್ಲ. ಏನ್ ನಿಮ್ ಸಂಸ್ಕೃತಿ? ಯಾವ ಸಂಸ್ಕೃತಿ ನಿಮ್ದು ಅಂತ? ನಿಮ್ಮ ಸಂಸ್ಕೃತಿಯಿಂದ ಈ ದೇಶ ಏನು ಕಲಿಬೇಕಾಗಿದೆ ಅಂತ? ದ್ವೇಷಕಾರದ ನಿಮ್ಮ ಸಂಸ್ಕೃತಿ. ಮಾತಿಗೆ ಮುಸಲ್ಮಾನರು ಪಾಕಿಸ್ತಾನ. ಪ್ರತಿ ಸಂದರ್ಭದಲ್ಲಿ ಮುಸಲ್ಮಾನರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಪ್ರತಿ ಸಂದರ್ಭದಲ್ಲಿ ದಲಿತರ ಮೇಲೆ ದಾಳಿ ಮಾಡ್ತಾರೆ. ಅಂದ್ರೆ ಮೀಸಲಾತಿ ಇರಬಾರ್ದು ಅಂತ. ಮೀಸಲಾತಿ ಇರೋದ್ರಿಂದ ಪ್ರತಿಭೆಗೆ ಧಕ್ಕೆ ಬರ್ತದೆ ಅಂತ. ಸ್ವಲ್ಪ ನೀರು ಇಡ್ತಿರಲ್ಲ, ಬೀಡಿ ಸೇರಿದ ಜಾಸ್ತಿ ಆಗಿದೆ, ಕೋಲ್ಡ್ ಆಗಿದ್ರಿಂದ, ಸ್ವಲ್ಪ ಕಫ ಆಗಿದ್ರಿಂದ. ದಲಿತರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಮೊದಲ ದಾಳಿ ಏನಂದ್ರೆ ಮೀಸಲಾತಿ ಎಷ್ಟು ದಿನ ಅಂತ. ರಿಸರ್ವೇಶನ್ ಎಲ್ಲಿವರೆಗೆ ಕಂಟಿನ್ಯೂ ಮಾಡ್ತೀರಿ ನೀವು? ಯಾಕೆ ಕಂಟಿನ್ಯೂ ಮಾಡ್ತೀರಿ? 70 ವರ್ಷ ಆಗಿದೆ, ಕಂಟಿನ್ಯೂ ಮಾಡಬೇಡಿ ಅಂತ ಒಂದ್ ಮಾತು ಹೇಳ್ಬೇಕಾಗಿದೆ. ಮೀಸಲಾತಿ ನಾಳೆಗೆ ತೆಗಿರಿ. ಇವತ್ತು ಸ್ವಾತಂತ್ರ್ಯ ಕೊಡ್ರಿ, ನಾಳೆಗೆ ಮೀಸಲಾತಿ ತೆಗಿರಿ, ಇದು ನಮ್ಮ ಆಗ್ರಹ ಅಂತ. ಸ್ವಾತಂತ್ರ್ಯ ಅಂದ್ರೆ ಏನು? ಯಾವುದೇ ಭಕ್ತ, ಈ ದೇಶದಲ್ಲಿ ಯಾವುದೇ ಭಕ್ತ ತನಗೆ ಬೇಕಾದ ದೇವರ ಗುಡಿಗೆ ಹೋಗಬಲ್ಲ, ಪೂಜೆ ಮಾಡಬಲ್ಲ ಅಂತ ಸ್ವಾತಂತ್ರ್ಯ ಬೇಕು. ಯಾವ ಗುಡಿ ನೀನೇ ಹಾಕಲ್ಲ, ದಲ್ಲಾಳಿ ಇರ್ಬೇಕಾದ್ರೆ ಪೂಜಾರಿ ಹಾಕ್ಬೇಕಲ್ಲೇ ಅಂತ. ನನಗೆ ಆಕ್ಚುಲಿ ಈ ದೇಶದಲ್ಲಿ ನಂಬಿಕೆ ಇದೆ, ಧರ್ಮಗಳಿವೆ, ದೇವರುಗಳಿವೆ. ಯಾವುದೇ ಈ ದೇಶದ ಭಕ್ತ ತನಗೆ ಬೇಕಾದ ದೇವರ ಗುಡಿಯಲ್ಲಿ ಹೋಗಿ ತಾನೇ ಧೂಪ ದೀಪ ಆರತಿ ಎತ್ತಿ ಪೂಜೆ ಮಾಡಿ ವಾಪಸ್ ಬರ್ಬೇಕು. ನೋ ಅಬ್ಜೆಕ್ಷನ್, ಯಾವನ ಅಬ್ಜೆಕ್ಷನ್ ಮಾಡಬಾರ್ದು. ಆ ಸ್ವಾತಂತ್ರ್ಯ ಬೇಕು. ಬಿಡ್ತೀರಾ ಮಂತ್ರಾಲಯದಲ್ಲಿ ಬ್ಯಾಗಾರ್ ಮಾದರ್ನಿರ್ಲಿ, ಲಿಂಗಾಯತ ರೆಡ್ಡಿ ಐನರ್ ಬಿಡ್ತೀರಿ ನೀವು? ಬಿಡದಿಲ್ಲ, ಒಳಗೆ ಬರಬಾರ್ದಂತೀರಿ. ಮಂತ್ರಿಗಳನ್ನ ಬಿಡ್ಲಿಲ್ಲ ನೀವು. ಕನಕ ಗುರುಪೀಠದ ಸ್ವಾಮಿನೇ ಗರ್ಭಗುಡಿಗೆ ಬಿಡ್ಲಾರ್ದವ್ರು ನೀವು. ಕನಕದಾಸರು ಅವ್ರನ್ನ ಹೊರಗಿಟ್ಟವ್ರು ನೀವು. ಪ್ರತ್ಯಕ್ಷ ಶಿವಲಿಂಗನ ಪ್ರತ್ಯಕ್ಷ ಮಾಡಿಕೊಂಡು ಕಾಳಹಸ್ತಿಲಿಂಗ ಜೊತೆಗೆ ಮಾಂಸನ ಊಟ ಮಾಡಿದ ಬೇಡರ ಕಣ್ಣಪ್ಪನ 7 ಹೆಸರಿಲ್ದಂಗೆ ಮಾಡಿದಂತ ಕುಲ ನಿಮ್ದು.
ಹೌದಲ್ಲ? ಇದು ನಾಯಕರು ಮಾಡ್ತೀರ ನೀವು ಅದನ್ನ. ಯಾಕೆ ಬೇಡ್ರ ಕಣ್ಣಪ್ಪನ ಜಯಂತಿನ ಆಚರಣೆ ಮಾಡ್ತಿಲ್ಲ ನೀವು? ಕೇವಲ ವಾಲ್ಮೀಕಿ ಜಯಂತಿನ ಯಾಕ? ಭಕ್ತರೋಳ್ ಭಕ್ತ ಮಹಾಭಕ್ತ ಮಹಾಶಿವಭಕ್ತ ಬೇಡರ ಕಣ್ಣಪ್ಪ. ಆತನ ಪೂಜೆ ವಿಧಾನ ಬೇರೆ. ಬೇಟೆ ಆಡೋದು, ತಾನು ಬೇಟೆ ತಿನ್ಸೋದು, ತನ್ನ ಶಿವನಿಗೂ ಬೇಟೆ ತಿನ್ಸೋದು ಅಂತ. ಈಗ ಇಲ್ಲಿ ಬೇಟೆ ತಿಂತಾರಂತ ಗುಡಿಯಿಂದ ಹೊರಗಿಡ್ತೀರಿ, ಬೇಟೆ ಕೊಯ್ದರು ಅಂತ ಅವ್ರನ್ನ ಬೇಟೆ ಆಡ್ತೀರಿ, ಗೋರಕ್ಷಣೆ ಹೆಸರಲ್ಲಿ ದಂಧ ಶುರು ಮಾಡಿದಿರಿ, ಬೇರೆ ದೇಶಕ್ಕೆ ಹೆಚ್ಚು ಗೋವುಗಳನ್ನು ಮಾಂಸ ಮಾರ್ತಿರೋರು ನೀವು, ಕಂಪನಿಗೆ ಅಲ್ ಕಬೀರ್ ಅಂತ ಮುಸಲ್ಮಾನರ ಹೆಸರು ಇಟ್ಟಿದ್ದೀರಿ, ಲಾಭ ತಗೊಳ್ಳೋದು ಮಾರ್ವಾಡಿಗಳು ಬ್ರಾಹ್ಮಣರು, ಮತ್ತೆ ಗೋರಕ್ಷಕರು ಅಂತ ಮಾತಾಡ್ತೀರಿ. ಊರೂರಿಗೆ ಕಟ್ಟೆಯಲ್ಲಿ ಗೋರಕ್ಷಕರ ಸಂಘ ಕಟ್ಟಿದ್ದಾರೆ, ಲಿಂಗ್ಸೂರಿನಲ್ಲಿ ಗೋರಕ್ಷಕರ ಸಂಘ ಕಟ್ಟಿದ್ದಾರೆ. ದುಡ್ಡು ಕೊಡೋರು ಮಾರ್ವಾಡಿಗಳು, ಗುಂಡಗಿರಿ ಮಾಡೋರು ಬ್ಯಾಕ್ವರ್ಡ್ದವರು. ಇದು ಸ್ವಾತಂತ್ರ್ಯನ? ಇದು ನಾನೇನು ಊಟ ಮಾಡ್ಬೇಕು, ಏನು ಊಟ ಮಾಡಬಾರ್ದು ಅಂತ ನಾನು ನಿರ್ಧಾರ ಮಾಡ್ಬೇಕು. ನನ್ನ ಮನೆಗೆ ಏನಂತಂದ್ರೆ ನಿಮ್ಮ ಅಪ್ಪ ತಂದು ಕೊಡ್ತಾನೆ. ನನ್ನ ಖಾರ ರೊಟ್ಟಿ ಆದ ಖಾರ ರೊಟ್ಟಿ ಉಣ್ತೀನಿ, ಹೋಳಿಗೆ ಅನ್ನ ಆದ ಹೋಳಿಗೆ ಅನ್ನ ಉಣ್ತೀನಿ, ಕೋಳಿ ಸಾರು ಆದ ಕೋಳಿ ಸಾರು ಉಣ್ತೀನಿ. ಏನಿಲ್ಲ ಅಂದ್ರೆ ಉಪವಾಸ ಬಿಡ್ತೀನಿ. ನೀನ್ ಕೊಡ್ತೀನಿ, ನಿಮ್ಮ ಅಪ್ಪ ಕೊಡ್ತಾನೆ ಊಟ ನನಗೆ. ನಾನೇನು ಉಣ್ಬೇಕಂತ ನಿರ್ಧಾರ ಮಾಡ್ಬೇಕಾದ್ರೆ ನಾನೇ ವಿನ ನೀನೆಲ್ಲ. ನನ್ನ ಬಿಟ್ಟರೆ ಇನ್ನೊಬ್ಬ ಅವನಂದ್ರೆ ಡಾಕ್ಟರ್, ನಿನಗೆ ಹುಷಾರಿಲ್ಲ, ಇದನ್ನ ತಿನ್ನು, ಇದನ್ನ ಬೇಡ. ನೀವೇ ಡಾಕ್ಟರ್ಗಳ? ಅದಕ್ಕೆ ಆಕ್ಚುಲಿ ಈ ದೇಶದಲ್ಲಿ ಉಪಾಸನಾ ಸ್ವಾತಂತ್ರ್ಯ, ಸಂವಿಧಾನ ಪ್ರಕಾರ ಉಪಾಸನಾ ಸ್ವಾತಂತ್ರ್ಯ. ನೀನು ಜೈನನೋ, ಬೌದ್ಧನೋ, ಶಾಕ್ತನೋ, ಶೈವನೋ, ಅಮನಸ್ಕನೋ, ಆರೂಢನೋ, ಹಿಂದುವೋ, ಮುಸ್ಲಿಮೋ, ಯಾವ ಧರ್ಮ ಯಾವ ನಂಬಿಕೆ ಅದ ಅವರೆಲ್ಲರಿಗೂ ತಮ್ಮ ತಮ್ಮ ಉಪಾಸನೆಗಳನ್ನು ಮಾಡುವಂತ ಸ್ವಾತಂತ್ರ್ಯ ಬೇಕಲ್ಲೇ ನಮ್ಗ ಅಂತ. ಆಕ್ಚುಲಿ ಭೀಮಾ ಕೋರೆಗೆ ಯುದ್ಧ ಆಗೋದಕ್ಕಿಂತ ಮುಂಚೆ ನಿಲ್ತಿರಲ್ಲ ಒಂದು 10 ನಿಮಿಷ. ನೀವು ಕೈ ಎತ್ತಿದ್ರೆ ನಾನು ಮಾತಾಡ್ತೀನಿ. ನಮ್ದೇನಂದ್ರೆ ನೀವು ಮಂದಿ ಇಲ್ಲಂದ್ರೆ ಏನ್ ಮಾಡೋಕ್ಕಾಗಲ್ಲ. ಓಕೆ, ನಿಲ್ಬೇಕು ಮತ್ತೆ ಕೇಳ್ಬೇಕಂತ. ಓಕೆ, ಈಗಾಗಲೇ ಭೀಮಾ ಕೋರೆಯವರು ಹೇಳಿದ್ದಾರೆ, ಬಹಳ ಚೆನ್ನಾಗಿ ಇತಿಹಾಸ ಹೇಳಿದ್ರಿಂದ ನಮ್ಗೆ ಅಗ್ರ ಆಗಿದೆ. ಆಕ್ಚುಲಿ ಈ ರೆಜಿಮೆಂಟ್ ಏನದಲ್ಲ, ಆಕ್ಚುಲಿ ಮಹಾ ರೆಜಿಮೆಂಟು ಆಕ್ಚುಲಿ ಬ್ರಿಟಿಷ್ ಸೈನ್ಯದಲ್ಲಿ ಇದ್ದವ್ರೆ. ಅವರೆಲ್ಲ ಹೆಸರು ಮುಂದೆ ನಾಕ 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 ಅಂತದ, ಹೌದಲ್ವಾ? ಅದರಲ್ಲಿ ಆಕ್ಚುಲಿ ಮುಖ್ಯ ಕಮಾಂಡರ್ ಯಾರು ಅಂದ್ರೆ, ಕ್ಯಾಪ್ಟನ್ ಯಾರಂದ್ರೆ ಸಿದ್ದು ನಾಕ. ಸಿದ್ದು ನಾಕ ಒಂದು 3-4 ಜನ ಸೇರಿ ವಿಚಾರ ಮಾಡ್ತಾರೆ. ಏನಂದ್ರೆ ಆಕ್ಚುಲಿ ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಪುಣೆಯನ್ನು ಆಳ್ತಕ್ಕಂಥ ರಾಜಮನೆತನಕ್ಕೆ ಪೇಶ್ವೆಗಳು ಅಂತ ಕರೀತಾರೆ. ಪೇಶ್ವೆ 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 ಆಕ್ಚುಲಿ ಒಂದಿರಲಿ ಬಾಜರಾಯ ಟು ಅಂತ ಪೇಶ್ವೆ ಅಂತ ಕರೀತಾರೆ. ಪೇಶ್ವೆ ಅಂದ್ರೆ ಆಕ್ಚುಲಿ ಬ್ರಾಹ್ಮಣ ರಾಜರ ಹೆಸರು, ಬ್ರಾಹ್ಮಣ ರಾಜಮನೆತನ. ಯಾವ ಬ್ರಾಹ್ಮಣರಂದ್ರೆ ಬ್ರಾಹ್ಮಣರಿಗೆ 11 ಕೆಟಗರಿ ಇದಾವೆ. ಅದ್ರಾಗ ಆಕ್ಚುಲಿ ಚಿತ್ಪಾವನ ಬ್ರಾಹ್ಮಣರು ಅಂತ. ಚಿತ್ಪಾವನ ಬ್ರಾಹ್ಮಣರ ರಾಜಮನೆತನ ಅದು ಪೇಶ್ವೆಗಳದು. ಹೆಂಗ್ ಅಧಿಕಾರಕ್ಕೆ ಬಂದ್ರು ಮರಾಠವಾಡದಲ್ಲಿ ಅಂದ್ರೆ, ಶಿವಾಜಿ ವಿರುದ್ಧ ಪಿತೂರಿ ಮಾಡಿದ್ರು, ಶಿವಾಜಿ ಮಗನೂ ಕೊಟ್ಟು ಛತ್ರಪತಿ ವಂಶವನ್ನ ನಾಶ ಮಾಡಿ ಕ್ಷತ್ರಿಯರ ಜಾಗದಲ್ಲಿ ಚೇರ್ನ ಕಬ್ಜಾ ಮಾಡಿದ್ದು, ಸಿಂಹಾಸನ ಕಬ್ಜಾ ಮಾಡಿದ್ದು ಚಿತ್ಪಾವನ ಬ್ರಾಹ್ಮಣರು ಮರಾಠವಾಡನ್ನ. ಇದು ಇದೆಯಾ ಈ ಇತಿಹಾಸ. ಈ ಚಿತ್ಪಾವನ ಅಂದ್ರೆ ಏನು? ಚಿತ್ಪಾವನ ಅಂದ್ರೆ ಬೆಂಕಿಯಲ್ಲಿ ಹಾಕಿದ್ರು ಸುಡ್ಲಾರ್ದವರು ಅಂತ ಅರ್ಥ. ಚಿತೆಯಲ್ಲಿ ಪಾವನರಾದವರಿಗೆ ಚಿತ್ಪಾವನರು ಅಂತ ಕರೀತಾರೆ. ಅಂದ್ರೆ ನಮಗೊಂದು ಸ್ವಲ್ಪ ವಿದ್ವತ್ ಬೇಕು, ಶಾಸ್ತ್ರಗಳು ಬೇಕು, ಸಂಸ್ಕೃತಿ ಕಲಿಬೇಕು ಅಂತ. ಪ್ರತಿಯೊಂದು ಶಬ್ದಕ್ಕೆ ತನ್ನದೇ ಅರ್ಥ ಅದ. ಚಿತ್ಪಾವನ, ಚಿತೆಯಲ್ಲಿ ಪಾವನ ಆದವನು, ಬೆಂಕಿಯಲ್ಲಿ ಸುಟ್ಟು ಪವಿತ್ರ ಆದವನು. ಅದಕ್ಕೊಂದು ಕೆಲಸ ಮಾಡ್ಬೋದಲ್ಲ ನಾವು. ಈಗ ನಮ್ಮ ನಟರಾಜ್ ಉಳಿಯಾರ್ ಕರೆಸಿ, ದಲಿತ ಸಂಘದವ್ರು, ರೈತ ಸಂಘದವ್ರು ಸೇರಿಸಿ ನಾವು ಬೆಂಕಿ ಹಚ್ತೀವಿ, ಅದ್ರಾಗ ಬಂದಾರಿ ಬದುಕಿದ್ರೆ ನಿಮ್ಮನ್ನ ನಾವು ಗುರುಗಳಂತ ಒಪ್ಕೊಂತೀವಿ ಅಂತ ಅಲ್ಲ. ಇದನ್ನ ಕೇಳಬೇಕಲ್ಲ ಅನ್ನ. ಚಿತ್ಪಾವನ ಬ್ರಾಹ್ಮಣರಂತ ಈಗಿನ ಇಲ್ಲಿ ಕೂಡ ಲಿಂಗಸೂರಲ್ಲಿ ಕೂಡ ಮಂತ್ರಿಗಳದಾವು. ವ್ಯಕ್ತಿಗತವಾಗಿ ಅವ್ರಿಗೆ ನಾನು ಹೇಳ್ತಿಲ್ಲ, ಬಟ್ ಪ್ರಶ್ನೆ ಹೆಂಗಿರೋದಂತ ಅವ್ರ ಜೊತೆಗೆ ಮಾತುಕತೆಗೆ ಹೋಗ್ತಾರೆ. ಈಗ ಹೇಳಿದಾರೆ ಏನಂತ, ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ಬೆಟಾಲಿಯನ್ನ ನಿಮ್ಮ ವಿರುದ್ಧ ಯುದ್ಧಕ್ಕೆ ಕಳಿಸ್ತಾ ಇದೆ, ನಾವು ಯುದ್ಧಕ್ಕೆ ಬರಬಾರ್ದಂತ ವಿಚಾರ ಮಾಡ್ತಾ ಇದೀವಿ, ನಾವು ನಿಮ್ಗೊಂದು ಮಾತು ತಿಳಿಸ್ಲಿಕ್ಕೆ ಬಂದಿವಿ ಅಂತ. ಒಂದು ಊರು ಜನ ಇದ್ದಂಗ ಮಾರು ಮರಾಠ ಮಾಡಿದವ್ರೆ, ಪೇಶಿಯವರು ಮರಾಠ ಮಾಡಿದವ್ರೆ. ನಾವು ಆಕ್ಚುಲಿ ಹೊಟ್ಟೆ ತಿಪ್ಪಲ ಸಲುವಾಗಿ ಬ್ರಿಟಿಷರ್ ಕಂಪನಿಗೆ ನೌಕರಿ ಮಾಡಕತ್ತೀವಿ. ನಾವು ಏನ್ ಮಾಡಕತ್ತೀವಿ? ನೌಕರಿ ಮಾಡಕತ್ತೀವಿ ಅಂತ. ಆದ್ರೆ ನಿಮ್ಮ ಮೇಲೆ ಯುದ್ಧಕ್ಕೆ ಹೋಗ್ಲಿಕ್ಕೆ ನಮ್ಮನ್ನು ಕರೀತಾ ಇದ್ದಾರೆ. ನಾವು ಯುದ್ಧಕ್ಕೆ ಬಂದ್ರೆ ನಿಮ್ಮ ಮೇಲೆ ಬರಬೇಕಾಗತ್ತೆ. ನೀವು ನಮ್ಮೂರವರು, ನಾವು ನಿಮ್ಮೂರವರು. ನಾವು ಆಕ್ಚುಲಿ ಅಸ್ಪೃಶ್ಯರು, ನೀವು ಪೇಶ್ವೆಗಳು, ಚಿತ್ಪಾವನರು, ಬ್ರಾಹ್ಮಣರು, ರಾಜರು. ಆದ್ರೆ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಬೆಳಗ್ಗೆ ಹೇಳಿದಂಗೆ ಸ್ವಾತಂತ್ರ್ಯವನ್ನು ಕೊಡಿ. ಪೂನಾದ ಬಜಾರ್ಗಳಲ್ಲಿ ನಡೆದಾಡಕ್ಕೆ ಸ್ವಾತಂತ್ರ್ಯ ಸಿಕ್ಕರೆ ಸಾಕು. ಒಂದೇ ಸ್ವಾತಂತ್ರ್ಯ ಕೇಳಿದ್ದು. ಪೂನಾದಲ್ವೀಗ ಆ ಬಜಾರದಲ್ಲಿ ನಡೆದಾಡ್ಲಿಕ್ಕೆ ಒಂದು ಸ್ವಾತಂತ್ರ್ಯ ಕೊಟ್ರು. 2ನೇ ಸ್ವಾತಂತ್ರ್ಯ ನಿಮ್ಮ ಮಿಲಿಟರಿಯಲ್ಲಿ ನಮ್ಮನ್ನು ಸೇರಿಸ್ಕೊಳ್ರಿ. 2ನೇ ಸ್ವಾತಂತ್ರ್ಯ ಸೈನಿಕ ಸ್ವಾತಂತ್ರ್ಯ. 3ನೇದ್ದು ನಿಮ್ಗೆ ತಿಳಿದರೆ ಶಿಕ್ಷಣ ಸ್ವಾತಂತ್ರ್ಯ. ನಮ್ಮ ಹುಡುಗರಿಗೆ ಶಾಲೆ ಕಲಿಸ್ಲಿಕ್ಕೆ ಶಾಲೆಗೆ ಬಿಡ್ರಿ. ಬಜಾರ್ದಾಗ ಅಡ್ಡಾಡಕ್ಕೆ ಅವಕಾಶ ಮಾಡಿಕೊಡಿ, ನಿಮ್ಮ ಮಿಲಿಟರಿಗೆ ಸೇರಕ್ಕೆ ಅವಕಾಶ ಮಾಡಿಕೊಡಿ. 2
ಮೂರನೇದಾಗಿ ನಮ್ಮ ಹುಡುಗರಿಗೆ ಶಾಲೆ ಕಲಿಲಿಕ್ಕೆ ಅವಕಾಶ ಮಾಡಿಕೊಡಿ. ಯಾವಾಗ ಶಾಲೆ ಇದ್ದಿಲ್ಲ, ಮಿಲಿಟರಿ ಸೇರಿಸ್ತಾ ಇದ್ದಿಲ್ಲ. ಬಹುತೇಕ ಹಿಂದೂ ರಾಜರು ಯಾರು ಬ್ರಾಹ್ಮಣವಾದಿ ಹಿಂದುತ್ವನ ಪ್ರತಿಪಾದನೆ ಮಾಡಿದಾರೋ, ಯಾರು ಮತೀಯನರಾಗಿದ್ದಾರೋ ಅವ್ರು ಯಾರು ಅಸ್ಪೃಶ್ಯನ ಆ ಕಾಲದಲ್ಲಿ ಸೈನ್ಯಕ್ಕೆ ಮಿಲಿಟರಿ ಸೇರಿಸ್ಕೊಂಡಿಲ್ಲ. ಇದನ್ನು ಕೇಳ್ತಾರೆ. ಅವಾಗ ಆಕ್ಚುಲಿ ಬಾಜಿರಾಯ ಪೇಸ್ವೆ ಟು ಏನ್ ಹೇಳ್ತಾನಂದ್ರೆ, ಆತನ ಡೈಲಾಗ್ ಏನಂದ್ರೆ, ನಾವು ಸೋತು ಶರಣಾಗಿ ಮರಾಠವಾಡ ವಿದೇಶಿಯರ ಪಾಲಾದ್ರೂ ಪರವಾಗಿಲ್ಲ. ಏನಂತಾನೆ? ನಾವು ಸೋತು ಸುಣ್ಣವಾಗಿ ಮಣ್ಣು ಮುಕ್ಕಿ ಇಡೀ ಮರಾಠವಾಡ ವಿದೇಶಿ ಬ್ರಿಟಿಷರ ಪಾಲಾದ್ರೂ ಪರವಾಗಿಲ್ಲ, ಆದರೆ ಮಹಾರಾಜರಿಗೆ ನಿಮಗೆ ನಾವು ಸ್ವಾತಂತ್ರ್ಯ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಜೊತೆಗೆ ಇನ್ನೊಂದು ಮಾತಾಡ್ತಾರೆ, ಯಾರು ನಿಮ್ಮನ್ನ ನಮ್ಮ ಜೊತೆಗೆ ಸಂಧಾನಕ್ಕೆ ತಂದಿದ್ದಾರೋ ಈ ಸಂಧಾನ ಕೂಡ ಅಪವಿತ್ರವಾದದ್ದು. ಸಂಧಾನಕ್ಕೆ ತಂದವ್ರನ್ನ, ಸಂಧಾನಕ್ಕೆ ಬಂದವ್ರನ್ನ ನೇಣಿಗೆ ಹಾಕ್ರಿ ಅಂತ, ಮಾತುಕತೆ ಬಂದವ್ರು ನೇಣಿಗೆ ಹಾಕ್ರಿ ಅಂತ. ಅದಕ್ಕೆ ಬಂಧುಗಳೇ, ಸುಮ್ಮನೆ ಹೊಡೆಯಕ್ಕೆ ಆಗೋದಿಲ್ಲ 500 ಮಂದಿ 28,000 ಜನರನ್ನ ಅಂತ. ಈಗ ಒಂದೊಂದು ಕಡೆ ನೋಡ್ತೀರಿ ನೀವು, ಎಲ್ಲಾರು ಬ್ಲಾಸ್ಟ್ ಆಗ್ತಾವ. ಆಕ್ಚುಲಿ ಸುಸೈಡಲ್ ಬಾಂಬರ್ ಅಂತ ತಲೆ ಕೆಟ್ಟು ಬೇಸರಾಗಿ ಮೈ ತುಂಬ ಬಾಂಬ್ ಕಟ್ಟಿಕೊಂಡು 1,000 ಮಂದಿಗೆ ಜಿಗಿದು ಬಿಡ್ತಾನೊಬ್ಬನು. ಮೈ ತುಂಬ ಬಾಂಬ್ ಕಟ್ಟಿಕೊಂಡು 1,000 ಮಂದಿಗೆ ಜಿಗಿದ್ರೆ ಅವನೇನಾಗ್ತಾನೆ? ಛಿದ್ರ ಆಗ್ತಾನೆ. ಆದ್ರೆ 1,000 ಮಂದಿನ ಕೊಂದಾಗ್ತಾನೆ. ಸುಸೈಡ್ ಬಾಂಬರ್ ಅಂತೀವಿ ನಾವು. ಟೆರರಿಸ್ಟ್ಗೆ ಹೇಳ್ತಿಲ್ಲ. ಇದರರ್ಥ ನನ್ನ ಮಾತು ಟೆರರಿಸ್ಟ್ಗೆ ಸಪೋರ್ಟ್ ಮಾಡಕ್ಕಲ್ಲ. ಯಾವನು ತನ್ನನ್ನು ತಾನು ಛಿದ್ರ ಮಾಡಿಕೊಂಡು ಸತ್ತೋದ್ರೆ ಪರವಾಗಿಲ್ಲ, ತನ್ನ ಜನಾಂಗ, ತನ್ನ ಸಮುದಾಯ, ತನ್ನ ಸಮಾಜ, ತನ್ನ ದೇಶ ಸುರಕ್ಷಿತವಾಗಿಲ್ಲ ಅಂತ ಬಯಸ್ತಾನೋ ಅವನು ನಿಜವಾಗಲೂ ಒಬ್ಬ ಹುತಾತ್ಮ ಆಗ್ತಾನೆ. ಅವನು ಸುಸೈಡ್ ಬಾಂಬರ್. ಮೋಸ್ಟ್ಲಿ ಇಂಡಿಯನ್ ಮಾಡರ್ನ್ ಹಿಸ್ಟ್ರಿಯಲ್ಲಿ ಭೀಮಾ ಕೋರೆಗಾಂವ್ ಒಂದು ಮಾಸಿವ್ ಸುಸೈಡ್ ಬಾಂಬರ್ ಇದ್ದಂಗೆ. ಆಕ್ಚುಲಿ 22 ಜನ ಏನದರಲ್ಲ, ಅವರೊಂದು ಸಿಂಪಲ್ ಫೈಟ್ ಮಾಡಿಲ್ಲ ಇಲ್ಲಿ ಅಂತ. ಆಮೇಲೆ ಆಕ್ಚುಲಿ ಯುದ್ಧ ಸ್ಟಾರ್ಟ್ ಆಗುತ್ತೆ ಜನವರಿ 1ನೇ ತಾರೀಕು ಸ್ಟಾರ್ಟ್ ಆಗುತ್ತೆ, ಬೆಳಗಿನ ಜಾವ. ಅದಕ್ಕಿಂತ ಮುಂಚೆ ಒಂದು ರಾತ್ರಿ ನಡ್ಕಂತ ಬಂದಿರ್ತಾರೆ. 29 ಕಿಲೋಮೀಟರ್ ನಡೆದಿರ್ತಾರೆ ಇವರು. ಊಟ ಇಲ್ದಾನೆ 29 ಕಿಲೋಮೀಟರ್ ನಡ್ಕಂತ ಬಂದು ಸೂರ್ಯೋದಯ ಆದ್ಮೇಲೆ ಯುದ್ಧ ಶುರುವಾಗುತ್ತೆ ಬಂಧುಗಳೇ. ಅದಕ್ಕೆ ಈಗ ಕೆಲವೊಬ್ರು ಹೇಳಕತ್ತಾರಂತ, ದಲಿತರಿಗೆ ಹೊಸ ಹುಚ್ಚಿಡ್ತಪ್ಪ, ಈಗ ಅಂಬೇಡ್ಕರ್ ಜಯಂತಿ ಬಿಟ್ರು ಕೋರೆಗಾಂವ್ ಹೊಂಟ್ರು ಅಂತ. ಕೋರೆಗಾಂವ್ ಯುದ್ಧ ಅಂದ್ರೆ ಏನದು? ಬ್ರಿಟಿಷರಿಗೆ ಸಪೋರ್ಟ್ ಮಾಡಿದ್ದು ಅಂತ ಪ್ರಚಾರ ಮಾಡಕತ್ತಾರ. ಫೇಸ್ಬುಕ್ ವಾಟ್ಸಪ್ನಾಗ ಬರಕತ್ತಾವ. ಆಕ್ಚುಲಿ 2018ರಲ್ಲಿ DS ನಾಗಭೂಷಣ್ ಬರೆದಂತ ಲೇಖನವನ್ನು ಕೆಲವು ಜನ ಫಾರ್ವರ್ಡ್ ಮಾಡಿದ್ದಾರೆ. ಆಕ್ಚುಲಿ ಮಹಾರ್ ರೆಜಿಮೆಂಟ್ ಅಥವಾ ಭೀಮಾ ಕೋರೆದಲ್ಲಿ ಯುದ್ಧ ಮಾಡ್ಯಾರಲ್ಲ ಇವರು, ಬ್ರಿಟಿಷರ್ ಸಲುವಾಗಿ ಮಾಡ್ಯಾರ, ಅವರು ದೇಶ ಸಲುವಾಗಿ ಮಾಡಿಲ್ಲ ಅಂತ. ಇದು ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನೊಬ್ಬನೇ ಉತ್ತರ ಕೊಟ್ಟರೆ ಸರಿ ಹೋಗೋದಿಲ್ಲ, ನೀವೆಲ್ಲರೂ ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಅಂತ. ಇದು ಚರ್ಚೆ ಶುರುವಾಗುತ್ತೆ ಇವಾಗ. ಏನಿಲ್ಲ, ನಾವು ಶುರು ಮಾಡಿದ್ವಿ ಪ್ರೋಗ್ರಾಮ್ನ. ಇನ್ಮೇಲೆ ವರ್ಷ ಈ ಕಾರ್ಯಕ್ರಮ ಆಗುತ್ತೆ. ಪ್ರತಿ ಲಿಂಗ್ಸ್ಗೂರು, ವಿಲೇಜ್, ಹಳ್ಳಿ, ಮೊಬೈಲಲ್ಲಿ ಕೂಡ ಈ ಕಾರ್ಯಕ್ರಮ ಶುರುವಾಗುತ್ತೆ. ಅವ್ರಿಂದ ಎಲ್ಲ ಹೇಳ್ತಾರೆ, ಇವರು ದೇಶಕ್ಕಾಗಿ ಹೋರಾಡಿಲ್ಲ, ಬ್ರಿಟಿಷರ್ ಸಲುವಾಗಿ ಹೋರಾಡಿದವರು ಅಂತ ಪ್ರಚಾರ ಮಾಡ್ತಾರೆ. ಯಾರು ಇದನ್ನು ಪ್ರಚಾರ ಮಾಡೋರು? ನಾನು ಗಣ್ಯ ಹೆಸರು ಬಾಯಾಗಿದ್ರು ನಾನು ಮುಚ್ಚಿ ಹೇಳಕ್ಕೆ ನನಗೆ ಗೊತ್ತಿಲ್ಲ. ಇದನ್ನು ಪ್ರಚಾರ ಮಾಡ್ತಿರೋರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು, RSS ಮತ್ತು ಬಜರಂಗ ದಳದವರು ಇದನ್ನು ಪ್ರಚಾರ ಮಾಡ್ತಿರೋರು. ದೇ ಆರ್ ಥಿಂಕ್ ಟ್ಯಾಂಕರ್ಸ್ ಆಕ್ಚುಲಿ. ಇದಕ್ಕೆ ನಾವು ಉತ್ತರ ಕೊಡಬೇಕಾಗಿದೆ. ಇದಕ್ಕೊಂದು ಪ್ರಶ್ನೆ ಕೇಳಬೇಕಾಗಿದೆ ಅವ್ರಿಗೆ ಏನಂತ. ಸೊ ಕರೆಕ್ಟ್ 1818 ಜನವರಿ 1 ಭೀಮಾ ಕೋರೆಗಾಂವ್ ಸೈಡ್ಗೆ ಇಡೋಣ. 1797 4ನೇ ಮೈಸೂರು ಯುದ್ಧನ ಮಾತಾಡಕ್ ತಗೋಣ ಅಂತ. ಸುಮಾರು ಜನ ಟೀಚರ್ಸ್ ಅದಿರಿ, ನೀವು ಸ್ಟೂಡೆಂಟ್ಸ್ ಅದರಿ, ಜರ್ನಲಿಸ್ಟ್ ಅದರಿ, ನಿಮ್ಗೆ ನೆನಪಿರ್ಲಿ. ಆಕ್ಚುಲಿ ಮೈಸೂರು ಸಲುವಾಗಿ 4 ಯುದ್ಧಗಳಾಗಿವೆ ಅಂತ. ಕೊನೆಯ ಯುದ್ಧ, ವಿರೋಚಿತವಾದ ಯುದ್ಧ, 4ನೇ ಮೈಸೂರು ಯುದ್ಧ 1799, 1799. ಕೇವಲ ಭಾರತದ ಚರಿತ್ರೆಯಲ್ಲ, ಪ್ರಪಂಚದ ಚರಿತ್ರೆಯಲ್ಲಿ ವಿರೋಚಿತವಾದದ್ದು. ಆ ಯುದ್ಧದ ಬಗ್ಗೆ ನಾವು ಮಾತಾಡೋಣ. RSನವ್ರಿಗೆ ಹೇಳ್ತೀನಿ ಏನಂತ, ಆ ಯುದ್ಧದ ಬಗ್ಗೆ ಏನು ಹೇಳ್ತೀರಿ ಅಂತ. ದೇಶದ ಪರವಾಗಿ ಯಾರು ಹೋರಾಡಿದ್ರು ಮೈಸೂರು ಯುದ್ಧದಲ್ಲಿ? ಟಿಪ್ಪು ಸುಲ್ತಾನ್ ಮತ್ತು ಆತನ ಸೈನಿಕರು. ಟಿಪ್ಪು ಸುಲ್ತಾನ್ ಸೈನ್ಯದಲ್ಲಿ ಹಿಂದೂಗಳಿದ್ರು, ಮುಸಲ್ಮಾನರಿದ್ರು, ದಲಿತರಿದ್ರು, ಕುರುಬರಿದ್ರು, ಬೆಸ್ತರಿದ್ರು, ಎಲ್ಲ ಜನಾಂಗ ಆಕ್ಚುಲಿ ಟಿಪ್ಪುವಿನ ಸೈನ್ಯದಲ್ಲಿ ಇತ್ತು. ಟಿಪ್ಪುವಿನ ಹೋರಾಟ, ವಿರೋಚಿತ ಹೋರಾಟ, ಪ್ರಾಣಾರ್ಪಣೆ, ಭಾರತ ದೇಶದ ಮೈಸೂರಿನ ವಿಮೋಚನೆ ಸಲುವಾಗಿ, ಭಾರತ ದೇಶದ ವಿಮೋಚನೆ ಸಲುವಾಗಿ. ಆದ್ರೆ ಮೈಸೂರು ರಾಜರು ಎಲ್ಲಿ ಹೋಗಿದ್ರು? ಕೊಬ್ಬರಿ ಬೆಲ್ಲ ತಿಂತಿದ್ರು ಆ ಟೈಮ್ನಾಗ. ಯುದ್ಧದಲ್ಲಿ ಎಲ್ಲದವ್ರ ಹೆಸರು? ಒಡಿಯರು 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 ಅಂತ ಏನಂತ ಎಲ್ಲದಾರ ಅವರು? ವೇರ್ ಇಸ್ ದೇರ್? ಎಲ್ಲದಾರ ಚರಿತ್ರೆಯಲ್ಲಿ? ಆ ಯುದ್ಧದಲ್ಲಿ ಎಲ್ಲರೂ ಕಾಣ್ಬೇಕಲ್ವಾ? ಮೈಸೂರು ಉಳಿಸುವಂತ ಹೋರಾಡುವಂತ ಇವ್ರಿಗೆ ಯಾಕೆ ಬರ್ತದೆ ಅಂತ? ಬ್ರಿಟಿಷರ ಜೊತೆಗೆ ಯಾರಿದ್ರಪ್ಪ? ಟಿಪ್ಪು ಜೊತೆಗಿದ್ದು ಟಿಪ್ಪು ಸೈನಿಕರು, ಹಿಂದೂ ಸೈನಿಕರು, ಮುಸಲ್ಮಾನರು, ದಲಿತರು, ಬ್ಯಾಕ್ವರ್ಡು, ಸೊ ಮಾಪಾಳಿ ಎಲ್ಲ ಜನ ಇದ್ರು.
ಎದ್ರ ಸಲುವಾಗಿ ಸ್ವಾತಂತ್ರ್ಯ ಸಲುವಾಗಿ, ಸ್ವಾತಂತ್ರ್ಯದ ಯುದ್ಧ ಅದು ಅಂತ. ಟಿಪ್ಪುನ ಅಪೋಸಿಟ್ ಯಾರಿದ್ರು? ಬ್ರಿಟಿಷರಿದ್ರು. ಕೇವಲ ಬ್ರಿಟಿಷರು ಇದ್ರೆ ಅವ್ರ ಜೊತೆಗೆ ಯಾರಿದ್ರು? ಅವ್ರ ಜೊತೆಗೆ ಇದ್ದದ್ದು ಮರಾಠವಾಡದ ಮರಾಠರು. ಛತ್ರಪತಿ ಶಿವಾಜಿ ಅಂತ ಏನ್ ನೀವು ಕರಿತೀರಿ ಚರಿತ್ರೆಯಲ್ಲಿ, ಇದೇ ಮರಾಠವಾಡ ನಾಡು ಅಂತ ಆಕ್ಚುಲಿ ಛತ್ರಪತಿ ವಂಶಸ್ಥರು ಮರಾಠರು ಅಂತ ಕರಿತೀವಿ. ಮರಾಠರ ಸಂಸ್ಥಾನದವರು ಬ್ರಿಟಿಷರ ಜೊತೆಗಿದ್ರು. ಯಾವ ಚಕ್ರಪತಿನ ಕೇಸರಿ ಜೆಂಡಾದಲ್ಲಿ ನೀವು ಆಕ್ಚುಲಿ ಚಿನ್ನ ಹಾಕೊಂಡ ಶಿವಾಜಿ 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 ಅಂತೀರಿ. ಶಿವಾಜಿ ಒಳ್ಳೆಯವರೇ. ಶಿವಾಜಿ ಎಂದು ಬ್ರಾಹ್ಮಣವಾದಕ್ಕೆ ಸಪೋರ್ಟ್ ಮಾಡಿಲ್ಲ. ಶಿವಾಜಿ ಎಂದು ಸನಾತನವಾದಕ್ಕೆ ಸಪೋರ್ಟ್ ಮಾಡಿಲ್ಲ. ಶಿವಾಜಿಯನ್ನು ಕೂಡ ಜಾತಿವಾದಕ್ಕೆ ಸಪೋರ್ಟ್ ಮಾಡಿಲ್ಲ. ಶಿವಾಜಿ ಒಬ್ಬ ಶೂದ್ರ ರಾಜ. ಅವನ ಚರಿತ್ರೆನ ಉಲ್ಟಾ ನೀವು ಬರ್ದಿದ್ರಿ. ಆದ್ರೆ ಛತ್ರಪತಿ ಶಿವಾಜಿ ಅಂತ ಇವತ್ತೇನು ಹೇಳ್ತಿದ್ರಿ? ಆ ಮರಾಠರು ಯಾರ ಜೊತೆಗಿದ್ರು? ಬ್ರಿಟಿಷರ ಜೊತೆಗಿದ್ರಲ್ಲ. ಕೇರಳದಲ್ಲಿ ತಿರುವಾಂಕೂರ್ ಅಂತ ಏನು ಕರಿತೀವಿ, ಶ್ರೀರಂಕೂರ್ ಅಂತ ಏನು ಕರಿತೀವಿ. ತಿರುವಾಂಕೂರ್ ರಾಜರು ಯಾರ ಜೊತೆಗಿದ್ರು? ಟಿಪ್ಪುನ ಜೊತೆಗೆ ಅಲ್ಲ, ಬ್ರಿಟಿಷರ ಜೊತೆಗೆ. ಹೈದರಾಬಾದ್ ನಿಜಾಮ್ ಯಾರ ಜೊತೆಗಿದ್ದ? ಟಿಪ್ಪು ಜೊತೆಗೆ ಅಲ್ಲ, ಬ್ರಿಟಿಷರ ಜೊತೆಗೆ. ಮರಾಠವಾಡದ ಮರಾಠರು, ಹೈದರಾಬಾದದ ನವಾಬ, ತಿರುವಾಂಕೂರಿನ ರಾಜರು, ಎರಡು ದೊಡ್ಡ ಹಿಂದೂ ರಾಜ್ಯಗಳಲ್ಲಿ ನಿಮ್ಗ ಮರಾಠವಾಡ ಮತ್ತು ತಿರುವಾಂಕೂರು. ಈ ಮೂರು ಜನ ಒಂದು ಕಡೆಗಿದ್ದು 4ನೇ ಮೈಸೂರು ಯುದ್ಧದಲ್ಲಿ ಮೋಸದಿಂದ ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಘನಘೋರವಾದ ಯುದ್ಧ ನಡೆಸಿ ಟಿಪ್ಪುನ ಗುಂಡಿಗೆ ಕೊಂದಿದ್ದು, ಟಿಪ್ಪು ಹುತಾತ್ಮ ಆಗಿದ್ದು ಈ ದೇಶ ಸಲುವಾಗಿ. ಇದಕ್ಕೆ ಉತ್ತರ ಹೇಳ್ತೀರಿ ನೀವು ಅಂತ. ಎಷ್ಟು ಉದಾಹರಣೆಗಳು ಬೇಕು ನಿಮ್ಗಂತ? ಎಷ್ಟು ಉದಾಹರಣೆಗಳು ಬೇಕು ನಿಮ್ಗಂತ? ಅದಕ್ಕೆ ಟಿಪ್ಪು ವಂಶಸ್ಥರು ನಾವೇ, ಕೋರೆಗ ವಂಶಸ್ಥರು ನಾವೇ. ಎಲ್ಲಿ ಅನ್ಯಾಯಕ್ಕೊಳಗಾಗಿದ್ರೆ ಅವರೆಲ್ಲ ನಮ್ಮ ಬಂಧುಗಳು. ಇದು ನಮ್ಮ ಘೋಷಣೆ ಆಗ್ಬೇಕು, ಇದು ನಮ್ಮ ಆಶೆ ಆಗ್ಬೇಕು. ನೆನಪಿಲ್ಲ. ಅನ್ಯಾಯಕ್ಕೊಳಗಾದವರು, ಅತ್ಯಾಚಾರಕ್ಕೊಳಗಾದವರು, ದಮನಕ್ಕೊಳಗಾದವರು ಹಿಂದೂಗಳು, ಮುಸಲ್ಮಾನರು, ಪಾರ್ಸಿನೋ, ಕ್ರೈಸ್ತರು, ಬೇಡರು, ಬೆಸ್ತರು, ವಲಿಯರು ಮಾತ್ರ ಗೊತ್ತಿಲ್ಲ. ಎಲ್ಲಿ ಅನ್ಯಾಯ ಆಗುತ್ತೆ ಅಥವಾ ಎಲ್ಲಿ ಅನ್ಯಾಯದ ವಿರುದ್ಧ ಹೋರಾಡ್ತಾರೆ ಅಲ್ಲಿ ನಾನು ಇರುವಂತ ಚೇಗುವರೆ ಹೇಳ್ತಲ್ಲ. ಇದೇ ಸಿದ್ಧಾಂತ ಬಾಬಾ ಸಾಹೇಬರ ಸಿದ್ಧಾಂತ, ಇದೇ ಸಿದ್ಧಾಂತ ಬಿ.ಆರ್. ಕೋರೆಗಾಂವ್ ಸಿದ್ಧಾಂತ ಅನ್ನೋ ಮಾತನ್ನ ನೆನ್ಪಿಡ್ಬೇಕಾಗಿದೆ. ಹಾಗಾಗಿ ಇನ್ಮೇಲೆ ಕೇವಲ ಜಂಡ ಹಿಡ್ಕೊಂಡು ಬರೋದಿಲ್ಲ ನಾವು. ಜಂಡ ಹಿಡ್ಕೊಂಡು ಬಂದಷ್ಟು ನಮ್ಮನ್ನು ಕೊಲ್ಲಿಕ್ಕೆ ಅಂತ ಹೊಂಟಿರಿ ನೀವು. ಹೆಣ್ಣು ಗಂಡು ಪ್ರೀತಿಸಿ ಮದುವೆ ಆದ್ರೆ ಹೊಟ್ಟೆ ಮಗುನ ಬಿಡ್ಲಾರ್ದಂಗೆ ಕುತ್ತಿ ಕೊಯ್ದು ಹಾಕ್ತೀರಿ ನೀವು ಅಂತ. ಮಾನ್ಯಳ ಕೊಲೆ, ದಾನಮ್ಮಳ ಕೊಲೆ, ಪ್ರೀತಿ ಕೊಲೆ, ಪ್ರತಿನಿತ್ಯ ಕೊಲೆ ಸುಲಿಗೆ, ದಲಿತರ ಕೊಲೆ ಸುಲಿಗೆ. ದಲಿತರು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆದ್ರೆ ಗವಾಯಿ ಅವರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು. ದಟ್ ಇಸ್ ದ ಲಾಸ್ಟ್ ಪೋಸ್ಟ್ ಆಕ್ಚುಲಿ. ಇಂಡಿಯನ್ ಜುಡಿಷಿಯರಿ ಸಿಸ್ಟಮ್ ನಲ್ಲಿ ಅತ್ಯಂತ ಉನ್ನತವಾದ ಪದವಿ, ಅತ್ಯಂತ ಉನ್ನತವಾದ ಗೌರವ ಇರೋದು ಭಾರತ ದೇಶದ ಸರ್ವೋನ್ನತ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ. ಬಿ.ಆರ್. ಗವಾಯಿ ಹೋಗಿ ಮುಖ್ಯ ನ್ಯಾಯಮೂರ್ತಿಗಳಾಗಿ ನಿಂತು ನೋಡ್ಲಿಕ್ಕೆ ಆಗಲ್ಲ. ಏನ್ ಮಾಡಿದ್ರಿ ನೀವು? ಅವ್ರ ಮೇಲೆ ಬೂಟ್ದು ಹೋಗಿದ್ರಿ. ಸೊ ನೀವು ಬೂಟ್ ಹೋಗಿದ್ದನ್ನ, ನೀವು ಅತ್ಯಾಚಾರ ಮಾಡೋದನ್ನ, ಅನ್ಯಾಯ ಮಾಡೋದನ್ನ, ಮನೆಗೆ ಬೆಂಕಿ ಹಚ್ಚೋದನ್ನ, ಬಹಿರಂಗವಾಗಿ ನೀವು ಅಸ್ಪೃಶ್ಯತೆ ಆಚರಣೆ ಮಾಡೋದನ್ನ ಸಹಿಸಬೇಕಾ ನಾವು? ಸಾಧ್ಯ ಇಲ್ಲ, ಸಹಿಸಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಬರೇ ಸೋಲಿನ ಚರಿತ್ರೆ ಅಸ್ಪೃಶ್ಯರದು, ಬರೇ ಸೋಲಿನ ಚರಿತ್ರೆ ಬಹುಜನರದು, ಬರೇ ಸೋಲಿನ ಚರಿತ್ರೆ ಸಣ್ಣ ಜನಗಳದಂತ ಏನ್ ನೀವು ಹೇಳ್ತಿದ್ರಿ. ಯಾರಾದ್ರೂ ಹೋರಾಟ ಮಾಡ ಬಂದ್ರೆ ಅವ್ರ ಶಕ್ತಿ ಅದ್ರಿ, ಅವ್ರು ಬಲಿಷ್ಠದರ, ದೊಡ್ಡವರದಾರ, ಅವ್ರದ್ದು ಹೆಂಗ್ ಹೋರಾಟ ಮಾಡೋಣ? ಎಲ್ಲರೂ ಸಂಕಟಕ್ಕೆ ಹೋಗಿ 43-44 ವರ್ಷ ಸಂಘ ಕಟ್ಟಲಿಕ್ಕೆ, ಚಳವಳಿ ಮಾಡ್ಲಿಕ್ಕೆ. ಮೊದಲು ಇಲ್ಲಿದ್ದ ಎಲ್ಲ ಗೆಳೆಯರು ನಾವು ಪ್ರತಿ ಹಳ್ಳಿಗೆ ಹೋಗಿ ಸಂಘ ಕಟ್ಟಬೇಕಂದ್ರೆ ಆ ದಣಿಯರದ್ದು ಹೆಂಗ್ ಸಂಘ ಕಟ್ಟಬೇಕು, ಆ ಗೌಡ್ರದ್ದು ಹೆಂಗ್ ಸಂಘ ಕಟ್ಟಬೇಕು. ಅವರು ಆನೆ, ನಾವು ಇರಿಬಿದ್ದಂಗ. ಅವ್ರ ಆನೆ ಇದ್ದಂಗ ನಾವು ಇರಿಬಿದ್ದಂಗ. ರೊಕ್ಕದ ಸುಟ್ಟಾಕ್ಬಿಡ್ತಾರೆ ಅವ್ರು ನಮ್ಮನ್ನ. ದೊಡ್ಡವರು ಮಾಲಿ ಪಾಟೀಲ್, ಪೊಲೀಸ್ ಪಾಟೀಲ್, ನಾಡಗೌಡ, ಕುಲಕರ್ಣಿ, ಭೂಮಿ ಎಲ್ಲ ಅವ್ರ ಕೈಲಿ ಅದ. ಸರ್ಕಾರ ಅವ್ರ ಮಾತು ಕೇಳ್ತದೆ, ಕಾನೂನು ಅವ್ರಂಗೆ ಹೇಳ್ತದ. ಹೆಂಗ್ರಿ ನಾವು ಹೊರಡೋದು? ನಾವು ಸಣ್ಣವರು 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 ಅಂತದಲ್ಲ. ಈ ಒಂದು ಗುಲಾಮಿ ಮಾನಸಿಕತೆಯಲ್ಲಿ ಪೇಷಂಟ್ ಮಾಡಿದ್ದಾರೆ ನಮಗೆ. ಇದರ ವಿರುದ್ಧ ಬಸವಣ್ಣ ಹೋರಾಡಿದ, ಇದರ ವಿರುದ್ಧ ಅಲ್ಲಮ ಪ್ರಭು ಹೋರಾಡಿದ, ಇದರ ವಿರುದ್ಧ ಆಕ್ಚುಲಿ 770 ಶರಣರು ಹೋರಾಡಿದ್ರು. ಏನಂದ್ರೆ ಅವರು ಕರಿಗನ ಅಂಕುಶ ಕಿರಿದನ್ನಬಹುದೇ ಭಾರತಯ್ಯ ಅಂದ್ರು. ಏನಂದ್ರು? ಕರಿಗನ ಅಂಕುಶ ಕಿರಿದನ್ನಬಹುದೇ ಭಾರತಯ್ಯ. ಆನೆಯನ್ನ ದೊಡ್ಡದಿಂದ ಮಾತ್ರಕ್ಕೆ ಅಂಕುಶವನ್ನ ಸಣ್ಣದನ್ನಬಾರದು. ಅವ್ರು ಆನೆ ಆಗ್ಲಿ, ಅಂಕುಶ ಆಗಿ ನಾವು ಆನೆಯನ್ನು ಬಗ್ಗಿಸ್ಬೇಕಂತ ಸರೆಂಡರ್ ಹೇಳಿದ್ರು ಅಂತ. ಈಗೇನಾಗ್ಯದಪ್ಪ? ಈಗೇನಾಗ್ಯದ? ಗಿರಿಗೆನ ವಜ್ರ ಕಿರಿದನ್ನಬಹುದೇ. ಕಲ್ಲು ಬಂಡೆ ಬೆಟ್ಟ ದೊಡ್ಡದಿರಬಹುದು, ಆದ್ರೆ ವಜ್ರವನ್ನು ಸಣ್ಣದನ್ನಬಾರದು. ನೋಡ್ಲಿಕ್ಕೆ ಗಾತ್ರದಲ್ಲಿ ಸಣ್ಣದು, ಗುಣದಲ್ಲಿ ಬೆಟ್ಟ ಬಂಡೆ ಕಲ್ಲನ್ನ ತುಂಡರಿಸುವ ಶಕ್ತಿ ವಜ್ರಕ್ಕದ. ನೀನು ಬಂಡೆ ಆಗಿ ಬಂದ್ರೆ ನಾನು ವಜ್ರ ಆಗಿ ಬರ್ತೀನಿ ಅಂತ.
ನೀನು ಆನೆಯಾಗಿ ಬಂದ್ರೆ ನಾನು ಅಂಕುಶ ಆಗಿ ಬರ್ತೀನಿ ಅಂದಂಗ, ನೀನು ಕತ್ತಲಾಗಿ ಬಂದ್ರೆ ನಾನು ಬೆಳಕಾಗಿ ಬರ್ತೀನಿ ಅಂದಂಗ. ತಮಂದಗನ ಜ್ಯೋತಿ ಕಿರಿದೆ ಅನ್ನಬಹುದೇ. ಕತ್ತಲೆ ದೊಡ್ಡದನ್ನ ಮಾತ್ರ ಅಂಜಬೇಡ್ರಿ. ಒಂದು ಸಣ್ಣ ಕಡ್ಡಿಗಿರಿದ್ರೆ ಕತ್ತಲ ಓಡಿ ಹೋಗ್ತದೆ, ಬೆಳಕಿನ ಮುಂದೆ ಅಂಜು ಓಡಿ ಹೋಗ್ತದ. ಇದು ಶರಣರ ಹೋರಾಟ. ಇದು ಶರಣರ ಹೋರಾಟ. ಈ ವೇದಿಕೆನೂ ಶರಣರದೆ. ಬಾಬಾ ಸಾಹೇಬರು ಶರಣರೇ, ಕೋರೆಗಾವದವರು ಶರಣ. ಶರಣ ಅಂದ್ರೆ ಶ್ರಮಣ. ಶ್ರಮಣ ಅಂದ್ರೆ ಬುದ್ಧ ಧರ್ಮ ಪ್ರಚಾರಕರಿಗೆ ಶ್ರಮಣ ಅಂತ ಕರೀತಾರೆ. ಶ್ರಮಣನೇ ಈ ಶರಣ ಅಂತ. ಅದಕ್ಕೆ ಇವತ್ತು ಬಣ ತೊಡಬೇಕಾಗಿದೆ. ಆಕ್ಚುಲಿ ಗೆಲ್ಲಬೇಕಾದದ್ದು ಗುಣನೇ ವಿನ ಗಾತ್ರ ಅಲ್ಲ ಅಂತ. ಗೆಲ್ಲಬೇಕಾದದ್ದು ಗುಣ ಗೆಲ್ತದೆ, ಗಾತ್ರ ಗೆಲ್ಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು ಕ್ವಿಂಟಲ್ ಆಕ್ಚುಲಿ ತೊಗರಿ ಇಟ್ಟರೆ ನೀವು ಒಂದು ಚೀಲ ಬೇಕಾಗುತ್ತೆ. ಅದೇ ಒಂದು ಕ್ವಿಂಟಲ್ ತೂಕದ ಕಬ್ಬಿಣ ಆದರೆ ಆಕ್ಚುಲಿ ಒಂದಿಷ್ಟು ಗುಂಡು ಸಾಕಾಗುತ್ತೆ. ಅದಕ್ಕೆ ಗಾತ್ರದ ವಿರುದ್ಧ ಗುಣವನ್ನು ಗೆಲ್ಲಿಸಬೇಕಾಗಿದೆ. ಅಸಮಾನತೆ ವಿರುದ್ಧ ಸಮಾನತೆ ಗೆಲ್ಲಬೇಕಾಗಿದೆ. ದ್ವೇಷದ ವಿರುದ್ಧ ಪ್ರೀತಿ ಗೆಲ್ಲಬೇಕಾಗಿದೆ. ಇಂಥ ಗೆಲ್ಲಬೇಕಂದ್ರೆ ಇತಿಹಾಸದ ಪ್ರೇರಣೆ ನಮಗೆ ಬೇಕಾಗಿದೆ. ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ PhD, ಎಲ್ಲ ಸ್ಕಾಲರ್ ಆಗಿ ಎಲ್ಲ ರಿಕಗ್ನೈಸ್ ಮಾಡಿದ ಮೇಲೆ ಇದನ್ನು ಸರ್ಚ್ ಮಾಡಿದವರು. ಭಾರತ ದೇಶದಲ್ಲಿ ದ ಹಿಸ್ಟ್ರಿ ಆಫ್ ದ ಇಂಡಿಯನ್ ಬ್ಯಾಟಲ್ಸ್, ಭಾರತ ದೇಶದ ಯುದ್ಧ ಚರಿತ್ರೆ ಅಂತ ನೋಡ್ತಾ ಹೊಂಟಾಗ ರಾಯಚೂರಿಗೂ ಮಹತ್ವ ಇದೆ. ಸಿಕ್ಕಿದ್ದು ಆಕ್ಚುಲಿ ಭೀಮಾ ಕೋರೆಗಾಂವ್ ಚರಿತ್ರೆ. ಇಮಿಡಿಯೇಟ್ಲಿ ತಡ ಮಾಡಿದ್ರೆ ಆಕ್ಚುಲಿ ಭೀಮಾ ಕೋರೆಗಾಂವ್ ಬಂದ್ರು. ಭೀಮಾ ಅನ್ನೋದು ನದಿ ಹೆಸರು. ಯಾಕಂದ್ರೆ ಇವತ್ತು ಬಹಳ ಜನಕ್ಕೆ ಇನ್ನು ಹಳ್ಳಿ ಮಂದಿಗೆ ತಲುಪಿಸೇ ಇಲ್ಲ. ನಾವು ಕತೆ ಮಾಡಿ ಹೇಳಲೇಬೇಕಾಗಿದೆ. ಭೀಮ್ ಅನ್ನೋದು ನದಿ, ನಮ್ಮ ಕೃಷ್ಣ ನದಿ ಹಂಗದಂಗ ಭೀಮ್ ಅನ್ನೋದು ನದಿ ಹೆಸರು. ನದಿ ಬಗಲಾಗಿರೋ ಊರ ಹೆಸರೇ ಕೋರೆಗಾಂವ್. ಈ ಯುದ್ಧ ಆ ಜಾಗದಾಗ ಆಗಿದ್ರಿಂದ ಯುದ್ಧಕ್ಕನೇ ಭೀಮಾ ಕೋರೆಗಾಂವ್ ಅಂತ ಹೆಸರಿಟ್ಟಿದ್ದು. ಅದು ನಿಜಾರ್ಥದಲ್ಲಿ ಭವಿಷ್ಯತ್ತಿನಲ್ಲಿ ಜೈ ಭೀಮ್ ಕೋರೆಗಾಂವ್ ಆಗನೇ ಇವತ್ತು ಪ್ರಜ್ವಲಿಸ್ತಾ ಇದೆ. ಕೋರೆಗಾಂವ್ ಜೊತೆಗೆ ಆ ಯುದ್ಧ ಚರಿತ್ರೆ ಹೊರಗೆ ತಂದಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಮಗೆ ಆಕ್ಚುಲಿ ರಾಮಾಯಣ, ಮಹಾಭಾರತ, ಪುರಾಣ, ಪುಣ್ಯಕಥೆ ಹೇಳಿ ನಮ್ಮನ್ನು ಗುಲಾಮರನ್ನಾಗಿಟ್ಟು ದೇವರೇ ನಿಮ್ಮ ಹಣೆ ಬರ ಗುಲಾಮರ ಅಂತ ಬರೆದಾಗ ನೀವೇ ಹೆಂಗೆ ಬದಲಾಗಲಿಕ್ಕೆ ಸಾಧ್ಯತೆ ಇದೆ? ಹಣೆ ಬರ ಬಹುಶಃ, ಹಣೆ ಬರ ಆಕ್ಚುಲಿ ಅಸ್ಟ್ರಾಲಜಿ, ಹಣೆ ಬರ ಜ್ಯೋತಿಷ್ಯ ನಮ್ಮನ್ನು ಆಳ್ತಾ ಇರೋದು. ಹಣೆ ಬರನ್ನು ಅಳಿಸಿ ಹಾಕಿ ಜ್ಯೋತಿಷ್ಯವನ್ನು ನಾಶ ಮಾಡಿ ವಿಜ್ಞಾನ, ತಂತ್ರಜ್ಞಾನ, ದುಡಿಮೆ, ಸಮಾನತೆ, ಜ್ಞಾನ ಶಕ್ತಿ, ಕೆಲಸದ ಶಕ್ತಿ, ಕಾಯಕ ಶಕ್ತಿಯಿಂದ ಜನಕ್ಕೆ ಮುಂದೋಗ್ಲಿಕ್ಕೆ ಸಾಧ್ಯತೆ ಅಂತ ಹೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಕೋರೆಗಾಂವ್ ಅವರು. ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿಗೆ ನಿಲ್ಸೋಣ ಸಮಯ ಆಗ್ತದೆ. ವರ್ತಮಾನದಲ್ಲಿ ಇದನ್ನು ಏನು ಮಾಡಬೇಕು ಅನ್ನಕ್ಕೆ ಸಂಬಂಧಪಟ್ಟ ಕೆಲವು ಮಾತುಗಳು ಆಡ್ಬೇಕಂತ ನಾನು ಬಯಸ್ತೀನಿ. ಯಾಕಂದ್ರೆ ಹಸುವಾಗಿದೆ, ತ್ರಾಸಾಗಿದೆ, ನನಗೂ ಹಸುವಾಗಿದೆ ಅಂತ. ಆದರೆ ಈ ಕಾರ್ಯಕ್ರಮ ಸಾರ್ಥಕ ಆಗಬೇಕಾದ್ರೆ ಯಾವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ನಾವು, ಅದು ರೀಚ್ ಆಗಲೇಬೇಕು ಅಂತ. ಈ ಕಾರ್ಯಕ್ರಮದಲ್ಲಿ 208ನೇ ದಿನಾಚರಣೆ, ಇದು ವರ್ಷಾಚರಣೆ. 208 ಜನ ಬಿಳಿ ಪ್ಯಾಂಟು ಬಿಳಿ ಶರ್ಟ್ ಹಾಕೊಂಡು ನಮ್ಮ ಟೋಪಿ ಹಾಕೊಂಡು ಜಂಡ ಹಿಡಿದ್ರೆ ಸಾಕಂತ ನಾವು ಅನ್ಕೊಂಡಿವಿ. ಆಕ್ಚುಲಿ 400 ಆಗಿದೆ, 500 ಡಬಲ್ ಆಗಿದೆ. ಪಥಸಂಚಲನದಲ್ಲಿ ಭಾಗವಹಿಸಿದಂಥ ನಮ್ಮ ಸ್ವಯಂ ಸೇವಕರ ಸಂಖ್ಯೆ ಡಬಲ್ ಆಗಿದೆಯಲ್ಲ. ಮುಂದಿನ ವರ್ಷ ಇದನ್ನ ತ್ರಿಬಲ್ ಅಲ್ಲ 10 ಟೈಮ್ ಜಾಸ್ತಿ ಮಾಡಬೇಕು. ನಾವು ಈ ಸರ್ಕಾರದಲ್ಲಿ ಹುಡುಕ್ಲೇಬೇಕು ಜೊತೆ. ಯಾಕಂದ್ರೆ ಬಾಬಾ ಸಾಹೇಬರ ಪುತ್ಥಳಿ ಇಲ್ಲ. ಬೆಕ್ಕು ಹಾವು ಸೇರಿ ಇಲ್ಲಿ ಕೂಡ ಇರೋದು ಬೆಕ್ಕಾವನೆ ಬಡಗೇರಿ ಇರೋದು ಬಹಳ ಕರೆಕ್ಟ್ ಅದ. ಅವು ಬೆಕ್ಕಾವಲ್ಲ ಅಂದ್ರೆ ಇಲ್ಲಿ ಬರ್ತಿದ್ವು ಅಂತ, ಇಲ್ಲಿ ಇರ್ತಿದ್ವು ಅಂತ. ಇದು ಮೀಸಲು ಕ್ಷೇತ್ರ, SC ಮೀಸಲು ಕ್ಷೇತ್ರ. ಬಾಬಾ ಸಾಹೇಬರ ಆಕ್ಚುಲಿ ಪುಣ್ಯನೇ ಅಲ್ಲ, ಅವ್ರು ಕೊಟ್ಟ ಭಿಕ್ಷೆ ಇದು. ಅವ್ರ ಹೆಸರಲ್ಲಿ 2 ಫೀಟ್ ಉದ್ದ 2 ಫೀಟ್ ಆಗ್ಲಿಂದ ಒಂದು ಬೋರ್ಡ್ ನಿಲ್ಸಕ್ಕಾಗ್ಲಿಲ್ಲ ಈ ಬೆಕ್ಕು ಮತ್ತು ಹಾವಿಗೆ. ಅಂಬೇಡ್ಕರ್ದು 2 ಫೀಟ್ ಎತ್ತರ 2 ಫೀಟ್ ಆಗ್ಲಿಂದ ಫೋಟೋ. ನಾವೆಲ್ಲ ಚಳವಳಿಗಾರ ಸೇರಿ ನಾವು ಫೋಟೋ ನಿಲ್ಸಿದ್ವಿ. ಇದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಅಂತ ನಾವು ನಾಮಕರಣ ಮಾಡಿದ್ವಿ. ಅದ್ರ ವಾರಸಾರು ನಾವು ಅಂತ, ನೀವಲ್ಲ ಅಂತ. ಆದ್ರೂ ಇವತ್ತಿಗೂ ಚಾನ್ಸ್ ಅದ, ಬನ್ನಿ ನಮ್ಮ ಜೊತೆಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೇ ಜಾತಿಗೆ, ಉಪಕುಲಕ್ಕೆ, ಗೋತ್ರಕ್ಕೆ ಸೀಮಿತರಾದ್ರಲ್ಲ. ಅಂಬೇಡ್ಕರ್ ಜ್ಞಾನ ಹೋರಾಟ ಒಂದು ಮಹಾನದಿ. ಕೊಡದಾಗ ತುಂಬ್ಕೊಂಡು ಬಂದವನು ಕೊಡದಷ್ಟು, ಬ್ಯಾರಲ್ ತುಂಬ್ಕೊಂಡು ಬಂದವನಿಗೆ ಬ್ಯಾರಲ್ ಅಷ್ಟು, ಟ್ಯಾಂಕರ್ನಾಗ ತುಂಬ್ಕೊಂಡು ಬಂದವನಿಗೆ ಟ್ಯಾಂಕರ್ನಷ್ಟು, ಚಮಚದಾಗ ತಗೊಂಡು ಹೋದವನಿಗೆ ಚಮಚದಷ್ಟು, ದೂರ ನಿಂತು ನೋಡಿದವನಿಗೆ ದೂರ, ಖಾಲಿ ಮಾಡಿಕೆ ತಗೊಂಡು ಹೋದವನಿಗೆ ನೀರಾವರಿ. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಂದು ಮಹಾನದಿ ಇದು ಅಂತ. ಅದಕ್ಕೆ ಮುಂದಿನ ವರ್ಷ ಇದ್ರ 10 ಟೈಮ್ ಅಂತ ಏನಂತೀವಲ್ಲ, ಅದು ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರತಿಜ್ಞೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರಿ. ಖಾಲಿ ಬೋರ್ಡ್ ಇಟ್ಕೊಂಡು ಅದಕ್ಕೆ ಅಲಂಕಾರ ಶೃಂಗಾರ ಮಾಡಿ ಏನು ಸಂಭ್ರಮ ಮಾಡ್ತಾ ಇದೀವಿ, ಅಷ್ಟಕ್ಕೂ ನಾವು ಸಮಾಧಾನ ಆಗಬಾರ್ದು ಅಂತ. ಅದರ ಜೊತೆಗೆ ಒಂದು ವಿಜಯ ಸ್ತೂಪವನ್ನು ಕೂಡಿಸಿದೀವಿ. ಭಾಳ ಚಂದ ಕಾಣಿಸ್ತಿದೆ, ಜನ ನೋಡ್ತಾ ಇದ್ದಾರೆ. ಇದೇನು ಅಂತಿದ್ದಾರೆ,
ಒಂದು ಕಡೆ ಭಾರತದ ಬಾವುಟದ ರಂಗು ಅದಕ್ಕಿದೆ, ತಿರಂಗಿದೆ. ಸೊ ಈ ಒಂದು ಸರ್ಕಲ್ದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇಲ್ಲದೆ ಹೋದ್ರೆ ಯಾರಾದ್ರೂ ಕೇಳ್ತಾರೆ ಅಂತ. ಯಾರ್ಯಾರ್ದೋ ಪುತ್ಥಳಿ ಮಾಡಕತ್ತೀವಿ ನಾವು. ಇದು ಕೇವಲ ಆಕ್ಚುಲಿ ದಲಿತ ಅಸ್ಮಿತೆಯ ಪ್ರಶ್ನೆ ಅಲ್ಲ, ಇಡೀ ಭಾರತದ ಪ್ರಜಾಪ್ರಭುತ್ವದ ಅಸ್ಮಿತೆ ಇಲ್ಲಿದ, ಭಾರತದ ಸಂವಿಧಾನದ ಅಸ್ಮಿತೆ ಅದ, ಭಾರತದ ಸಮಾನತೆ, ಸಹೋದರತ್ವ, ಭಾತೃತ್ವ ಅದು ಅಸ್ಮಿತೆ ಇಲ್ಲಿ ಅದ. ಹಾಗಾಗಿ ಸೊ ನಾವು ನೀವೆಲ್ಲ ಸೇರಿದ್ರೆ ಇವತ್ತಿನಿಂದ ಕಾರ್ಯಾರಂಭವನ್ನು ಮಾಡಿದ್ರೆ, ಇನ್ನೊಂದು ವಾರದಲ್ಲಿ ಮೀಟಿಂಗ್ ಕರೆಯೋಣ, ಕಾರ್ಯಾರಂಭ ಮಾಡಿದ್ರೆ ಬರುವ ಏಪ್ರಿಲ್ 14ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೊಸ ಪುತ್ಥಳಿಯನ್ನು ಸ್ಥಾಪನೆ ಮಾಡೋದ್ರ ಮೂಲಕನೇ ನಾವು ಮುಂದಿನ ತಯಾರಿಗೆ ಹೋಗೋಣ. ಇದಕ್ಕೆಲ್ಲ ತಾವು ಒಪ್ಪಣೆ ಕೊಡಬೇಕಂತ. ನನಗೆ ಖಂಡಿತ ಕಂಪನಿ ಕೊಟ್ಟೆ ಕೊಡ್ತಾರೆ. ಆಕ್ಚುಲಿ ಬರಂಗಿ ಅವ್ರು ಕೊಡ್ತಾರೆ, ಸಂಜೀಪ್ ಅವ್ರು ಕೊಡ್ತಾರೆ, ಕುಣೇಕಲ್ ಹನುಮಂತಪ್ಪನಂತ ಮುಖಂಡರಂತ ಸಾಥ್ ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ₹1 ಇದ್ದಿಲ್ಲ. ಜನವರಿ 30ನೇ ತಾರೀಕು ಕಾರ್ಯಕ್ರಮ ಮಾಡುವಾಗ 7,000 ಜನ ಸೇರಿಸಿದೀವಿ. ನಿಮ್ದು ಈಗಿನ MLA ಅಂತೂ ನಮ್ಮ ಸನಿಯಪ್ ಬರೋದಿಲ್ಲ, ಮಾಜಿ MLA ಆದ್ರೂ ಸ್ವಲ್ಪ ಸನಿಯಪ್ ಬರ್ಬೋದಾಗಿತ್ತು, ಸಾಧ್ಯ ಆಗಲಿಲ್ಲ. ಯಾವೊಂದು ಸುಂಕ ಇರಲಾರ್ದಂಗ ನಾವೇ ಸೇರಿ 7ರಿಂದ 8,000 ಜನ ಸೇರಿ ಸಂವಿಧಾನ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಏನು ಸಮಾವೇಶ ಮಾಡಿದ್ವಿ. ಅವಾಗ ಮುಂದೆ ನಿಂತು ಕೆಲಸ ಮಾಡಿದ ಗೆಳೆಯರಿ ಇವರು ಅಂತ. ಅದಕ್ಕೆ ಬಹಳ ಚೆಂದ ಗೊತ್ತಿದೆ. ಆಕ್ಚುಲಿ ಇರುವೆಗಳ ಜಮ ಆದ್ರೆ ಎಂತ ನಾಗರವನ್ನು ಕೊಲ್ಬಲ್ಲ. ಒಂದು ಇದು ರೂಪಕ್ಕಷ್ಟೇ ಅಲ್ಲ, ಪ್ರಕೃತಿ ಅಂತ. ಏನ್ ಹತ್ತಿರ ತಡ್ಕೊಳ್ತಾ ಇರುವೆ ಹತ್ತಿರ ಆ ಉಳಿದ್ರೆ ಅಂತಾರ ಮಂದಿ. ಏನಂತಾರ, ನಲ್ಲಿ ಸ್ವಲ್ಪ ಗಾಯ ಇರುವೆ ಹತ್ತಿರ ಉಳಿಯಲ್ಲ ಅಂತಾರ. ಅದಕ್ಕೆ ನಮ್ದು ಚೀಮಲ ದಂಡು ಕದಲ್ನೈ ಪಾಮಲ ಗುಂಡಲು ಬೆದರಿನೈ ಅಂತ ಒಂದು ಮಾತು ಬರ್ತದೆ ತೆಲುಗಿನಲ್ಲಿ. ಇರಿಬಿದಂಡ ಎದ್ದ ತಕ್ಷಣ ಹಾವಿನ ಗುಂಡಿ ಹೊಡ್ಕೊಳಕದ್ ಬಿಡ್ತಂತ ಮಾತಾಡ್ತೀನಿ ಅಷ್ಟೇ ನಾನು. ಹಾಗಾಗಿ ಈ ಬರುವ ಏಪ್ರಿಲ್ 14ರಂದು ಈ ವೃತ್ತದಲ್ಲಿ ಎಲ್ಲರ ಸಹಕಾರ, ಕೇವಲ ಈಗ ದಲಿತರು ಅಂದ್ರೆ ವೆರಿ ಕ್ಲಿಯರ್, ಅನ್ಟಚಬಲ್ಸ್ ಒಲೆ ಮಾತಿಗಿರೋ ದಲಿತರ ಜೊತೆಗೆ ಹಿಂದುಳಿದವರು, ST ಶೆಡ್ಯೂಲ್ ಟ್ರೈಬ್ಸ್, ಪರಿಶಿಷ್ಟ ಜನಾಂಗದ ನಮ್ಮ ಬಂಧುಗಳು, ಹಿಂದುಳಿದ ವರ್ಗದವರು, ಮುಸಲ್ಮಾನರು, ನಿಜವಾದ ಲಿಂಗಾಯತರು, ನಿಜವಾದ ಮಾನವ ಪ್ರೇಮಿಗಳು, ಸಮಾನತಾ ಪ್ರೇಮಿಗಳು, ಸಂವಿಧಾನ ಪ್ರೇಮಿಗಳು ಅವೆಲ್ಲರೂ ಸೇರಿದರೆ ಒಂದು ಅದ್ಭುತವಾದ ಪಂಚಲೋಹದ ಪುತ್ಥಳಿಯನ್ನ ಇಲ್ಲಿ ನಿಲ್ಸಂಗ್ ಮಾಡಕ್ ಸಾಧ್ಯತೆ ಇದೆ. ಇವತ್ತು ಎಲ್ಲರೂ ನಾವು ಸೇರಿ ಅದಕ್ಕೆ ಪ್ರಮಾಣ ಮಾಡೋಣ. ನಾಳಿಂದ ಕೆಲಸವನ್ನು ಶುರು ಮಾಡೋಣ. ಹೋರಾಟದ ಗಂಧಗಾಳಿ ಗೊತ್ತಿಲ್ಲದ ಯಾವ ರಾಜಕಾರಣಿ ಅಂತ ಕೆಂಪು ನಯಪೈಸೆ ಇಲ್ದಂಗೆ ಮಾಡ್ಬೇಕಿದನ. ಈ ಮಾತನ್ನು ಪ್ರಜ್ಞಾಪೂರ್ವಕ ಹೋರಾಟದ ಗಂಧಗಾಳಿ. ಕೆಲವು ಸಣ್ಣ ಪುಟ್ಟ ರಾಜಕಾರಣಿ ನಮ್ಮವ್ರು ಆಗಿದ್ದಾರೆ, ದೊಡ್ಡವರು ಆಗಬೇಕು, ಸಾಧ್ಯ ಆಗ್ತಿಲ್ಲ, ಕಾಲು ಗಟ್ಟಿ ಹಾಕಿದ್ದಾರೆ. ಹೋರಾಟದಿಂದ ಬಂದಾರ, ಅವ್ರು ನಮ್ಮ ಜೊತೆ ಇರ್ತಾರೆ. ನಾವು ಮಾಡ್ಬೇಕಂತ ಈಗ ಮಾಡಿವಲ್ಲ, ಇದು ಹೆಂಗೆ ಮಾಡಿವಂತ ಸಾಲ ಇಲ್ದಂಗೆ ಈ ಕಾರ್ಯಕ್ರಮ. ಯಾವ ಆಫೀಸ್ಗೆ ಹೋಗಿಲ್ಲ, ಯಾವಂತಲ್ಲಿ ಒಂದು ಪೈಸೆ ರೊಕ್ಕ ಕೇಳಬೇಡ್ರಲ್ಲ ಅಂದೀವಿ ನಾವು. ನಾವು ಹಾಕೇಳಿ ನೋಡಮ್ಮ ಅಂತ ನಾವು ಹಾಕೋಣ. ಎಲ್ಲ ನಮ್ಮ ಬಂಧುಗಳ ಕಮಿಟಿ ಮಾಡೋಣ. ಆಕ್ಚುಲಿ ಲಿಂಗ್ಸ್ಗೂರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿ ಅಂತ ಮಾಡೋಣ. ಅದು ಪದವಿ ಅಲ್ಲ, ಕೆಲಸನೇ. ಅದು ಕಮಿಟಿಗಳನ್ನು ಮಾಡೋಣ, ಹಣ ಸಂಗ್ರಹಿಸೋಣ. ಅಂಬೇಡ್ಕರ್ ಭವನ ಆಗಿದೆ. ಸೊ ಇದು ಒಂದನೇ ಕೆಲಸ ಆಗಬೇಕು ಅನ್ನೋದು ನನ್ನ ಭಾಷೆ. ಎರಡನೇದಾಗಿ ಈ ವೇದಿಕೆಯಿಂದ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಏನಂತ, ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಒಂದು ವಿಧೇಯಕವನ್ನು ಪಾಸ್ ಮಾಡಿದ್ದಾರೆ. ಒಂದು ಬಿಲ್ ಪಾಸ್ ಆಗಿದೆ. ವರ್ತಮಾನಕ್ಕೆ ಸಂಬಂಧಪಟ್ಟ ಇನ್ನೊಂದು 5-10 ನಿಮಿಷ ಮಾತಾಡ್ಬಿಡ್ತೀನಿ, ಮುಗಿತೆ ಅಂತ. ಅದೇನು ವಿಧೇಯಕ ಅಂತ, ಕರ್ನಾಟಕದಲ್ಲಿ ಯಾರೇ ಆಗಲಿ ಯಾವುದೇ ಕಾರಣಕ್ಕೆ ಯಾವುದೇ ಸಭೆ ಸಮಾರಂಭದಲ್ಲಿ ಉದ್ರೇಕಕಾರಿ ಭಾಷಣ ಮಾಡಿದ್ರೆ, ದ್ವೇಷ ಭಾಷಣಗಳನ್ನು ಮಾಡಿದರೆ, ಬೆಂಕಿ ಹಚ್ಚುವಂತ ಭಾಷಣಗಳನ್ನು ಮಾಡಿದ್ರೆ ಅವ್ರನ್ನ ಹಿಡಿದು ಒದ್ದು ಒಳಗಾಕ್ಬೇಕಂತ ಒಂದು ವಿಧೇಯಕ ಮಾಡಿದ್ದಾರೆ. ಒದ್ದೊಳಗೆ ಹಾಕ್ಬೇಕಂತ ಬರೀದಿಲ್ಲ ಅದ್ರಾಗ, ನಾನು ಸ್ವಚ್ಛ ಕನ್ನಡದಾಗ ಹೇಳಕತ್ತೀನಿ ಅಂತ. ಆದರೆ ನಾವೆಲ್ಲರಿಗೂ ಸಪೋರ್ಟ್ ಮಾಡ್ಬೇಕಲ್ವಾ. ನಮ್ಮ ಭಾಷಣಗಳು ಉದ್ರೇಕಕಾರಿ ಅಲ್ಲ. ನಮ್ಮ ಭಾಷಣಗಳಲ್ಲಿ ಪ್ರೀತಿ ತುಂಬದ, ಜೇನು ತುಪ್ಪ ಇದ್ದಂಗೆ ನಮ್ಮ ಪ್ರೀತಿ. ನಾವೆಲ್ಲರನ್ನೂ ನಮ್ಮವ್ರಂತೀವಿ. ಇವನಾರವ ಎನ್ನದಿರ ಅಂತ ಬಸವಣ್ಣನಲ್ಲ, ಎಲ್ಲರನ್ನೂ ನಮ್ಮವರೇ. ಈ ದೇಶದಾಗಿರ್ತಕ್ಕಂಥ ಹಿಂದೂ, ಮುಸ್ಲಿಂ, ಪಾರ್ಸಿ, ಕ್ರೈಸ್ತ, ಬೌದ್ಧ, ಜೈನ ಎಲ್ಲ ಶಾಖೆಗಳು, ಎಲ್ಲ ಪಂಥಗಳು, ಎಲ್ಲ ಜನಾಂಗಗಳು, ಎಲ್ಲ ಬಣ್ಣಗಳು ನಮ್ಮವರೇ ಅಂತ. ನೋಡ್ರಿ, ದಲಿತರ ಮನೆಗೆ ಬ್ಯಾಗರ್ ಮಾತ್ರ ಮನೆಗೆ ಹೋಗ್ರಿ, ಎಲ್ಲರ ನೆಪ ಬಾವಳಗಂತ ಕಂಬಳಿ ಹಸ್ತಾರ ಅವರು. ಸಿಂಪಲ್. ಅತ್ಯಂತ ದೊಡ್ಡ ಮಾನವ ಧರ್ಮನ ದಲಿತರದು, ಒಲೆ ಮಾತಿಗಿರೋದು. ಇದನ್ನ STಗಳ ಕಲಿಬೇಕು, OBCಗಳಾದವ್ರು ಕಲಿಬೇಕು, ಮುಸಲ್ಮಾನರಾದವ್ರು ಕಲಿಬೇಕು. ಯಪ್ಪ ಬಳಗ್ಬಾ ಅಂತಾರ, ಸೀದವಾಗಿ ಗದ್ದಿಗೆ ಹಾಕೇ ಬಿಡ್ತಾರ ಅವ್ರು. ದಲಿತರು ಬೇರೆದವ್ರ ಮನೆಗೆ ಹೋದ್ರೆ ಈಗ ಆತ್ಮವಿಮರ್ಶೆ ಹೆಂಗಂತಂದ್ರೆ ಎಲ್ಲಿ ಹೊಲ್ಸಾಗ ದಲಿತ ತೊಳ್ಕೊಳ್ಬೇಕಂತ. ಇಲ್ಕಂದ್ರೆ ಕೋರೆಗ ಯುದ್ಧ ಮಾಡಿದ್ರೆ ಸಹಿತ ಇವು ಬ್ಯಾನರ್ಗೆ ಸೀಮಿತ ಆಗ್ತೀವಿ, ನಾವು ಕೆಳಗೆ ಬರಕ್ಕೆ ಸಾಧ್ಯತೆ ಇಲ್ಲ.
ದಲಿತರು ಯಾರ ಮನೆಗಾರ ಹೋದ್ರೆ, ದಲಿತರು ST OBC ಮನೆಗೆ ಹೋದ್ರೆ ಅಂಕಣ ಮನೆ ತನಕ ಹೋಗಿ ಊಟ ಮಾಡ್ಬಲ್ರಿ ವಾತಾವರಣ ಆಗಿದೆ. ಪೂರ್ತಿ ಒಳಗೆ ಕರ್ಕೊಂಡು ಹೋದ್ರೆ ಎಲ್ಲಿ ಬ್ಯಾರಿನವ್ರು ನಮ್ಗೆ ತಿಪ್ಲ ಮಾಡ್ತಾರಂತ ಪೂರ್ತಿ ಅವರು ಒಳಗೆ ಕರ್ಕೊಳ್ಳಲ್ಲ. ಎತ್ತಿನ ಅಂಕಣದಾಗ ಇದ್ರು ಎತ್ತಿನ ಅಂಕಣಗಿಲ್ಲ, ಅಂಕಣ ತನಕ ಹೋಗ್ತಾರೆ, ಊಟ ಮಾಡ್ತಾರೆ, ಕಲ್ತು ಊಟ ಮಾಡ್ತಾರೆ. ಹೋಟೆಲ್ ಸಾವಜಿಕಾನ ಒಳಗೆ ಭಾರಿ ಸಮಾನತೆ ಅದ. ಸಾವಜಿಕಾನ ಒಳಗೆ ಸಂವಿಧಾನ ಸಮಾನತೆ ಪೂರ್ತಿ ಅದ. ಮನೆಗಿಲ್ಲಲ್ಲ, ಅದು ಬೆಂಕಿ ಹಚ್ಚೋದಾಗ ತ್ರಾಸಾಗಿತ್ತು. ಈಗ ನನ್ನ ಮನೆಗೆ ನೀನು ಬಂದು ಊಟ ಮಾಡಿದ್ರೆ ನಿನ್ನ ಮನೆಗೆ ನಾನು ಊಟ ಮಾಡ್ಬೇಕಂತ ಅನಿಸ್ತದ. ನನ್ನ ಮನೆಗೆ ಊಟ ಒಲ್ಲೆ ಅಂದ್ರೆ ನಿನ್ನ ಮನೆಗೆ ಯಾಕೆ ಊಟ ಮಾಡ್ಬೇಕು ನಾನು? ಇದೇ ಅಂಬೇಡ್ಕರ್ ಪಾಠ. ಏನು ಪಾಠ? ನನ್ನ ಮನೆಗೆ ಊಟ ಮಾಡೋದಿಲ್ಲ ಅಂದ್ರೆ ನಿನ್ನ ಮನೆಗೆ ನಾನು ಊಟ ಮಾಡೋದಿಲ್ಲ. ಇದೇ ಪಾಠ ಅಂಬೇಡ್ಕರ್ದು, ಇದೇ ಪಾಠ ಕೋರೆಗಾವ್ದು ಅಂತ. ನನ್ನ ಮನೆಗೆ ಊಟ ಮಾಡಲಿಲ್ಲ ಅಂದ್ರೆ ಯಪ್ಪ ಅಂತ ಹೋಗಿ ಅವ್ನ ಮನೆಗೆ ನಿಂತಂದ್ರೆ ಆ ಸುಳೆ ಮಗ ಗುಲಾಮ್ ಅಂತ ಅರ್ಥ. ಸಾರಿ, ಸುಳೆ ಮಗ ಅಂತ. ಇದು ಒಂದಿದೆ. ಯಾವ ಜಾಗದಲ್ಲಿ ನಿನಗೆ ಸ್ಥಾನಮಾನ ಇಲ್ವೋ ಅಲ್ಲಿ ನೀನಲ್ಲ, ನಿನ್ನ ಎಡಗಲ್ಲಿ ಎಕ್ಕಡೆ ಹೋಗಬಾರ್ದು ಅಂತ ಅಂಬೇಡ್ಕರ್ ಅಂದರು. ಏನಂದ್ರು? ಯಾವ ಜಾಗದಲ್ಲಿ ನಿನಗೆ ಸ್ಥಾನಮಾನ ಇಲ್ವೋ, ನಿನ್ನ ಆತ್ಮಾಭಿಮಾನಕ್ಕೆ ಧಕ್ಕೆ ಬರ್ತದೋ, ಸ್ವಾಭಿಮಾನ ಸಾಯ್ತದೋ, ಅಲ್ಲಿ ಹೋದ್ರೆ ಅಲ್ಲಿ ನೀನಲ್ಲ, ನಿನ್ನ ಎಡಗಾಲಿನ ಎಕ್ಕಡ ಕೂಡ ಅಲ್ಲಿಗೆ ಹೋಗಂಗೆ ಬಿಡಬೇಡಲೇ ಅಂತ ಹೇಳಿದ್ರು ಅಂಬೇಡ್ಕರ್. ನಾವು ಎಷ್ಟು ಮಂದಿ ಮಾಡಕತ್ತೀವಿ ಇದನ್ನ ಮಾಡ್ಬೇಕಂತ ನಾನು ಕರೆ ಕೊಡ್ತೀನಿ. ಗುಲಾಮಗಿರಿ ಕರೆಯೋನು ಗುರು ಅಲ್ಲ. ಎಂತ ಗುರು ಬೇಕಂದ್ರೆ ಗುಲಾಮತ್ವ ಇಲ್ದಂತ ಗುರು ಬೇಕು ನಮ್ಗ. ನಾನು ನೀನು ಒಂದೇ ಅನ್ನುವಂತ ಗುರು ಬೇಕು ಅಂತ. ಎಂತ ಶಾಸ್ತ್ರ ಅಂದ್ರೆ ನಾನು ನೀನು ಒಂದೇ, ನಿನ್ನಲ್ಲಿ ಶಿವಾನ ನನ್ನಲ್ಲಿ ಶಿವಾನ, ನೀನು ಪರಮಾತ್ಮನ ಸ್ವರೂಪ ನಾನು ಪರಮಾತ್ಮನ ಸ್ವರೂಪ, ಹೆಣ್ಣು ಪರಮಾತ್ಮನ ಸ್ವರೂಪ ಗಂಡು ಪರಮಾತ್ಮನ ಸ್ವರೂಪ, ಮುಸಲ್ಮಾನರು ಪರಮಾತ್ಮನ ಸ್ವರೂಪ, ಕ್ರೈಸ್ತರು ಪರಮಾತ್ಮನ ಸ್ವರೂಪ ಅಂತ ಬಲ್ಲವನೇ ಆಕ್ಚುಲಿ ಜ್ಞಾನಿ. ನಾವು ಇದು ದಿನನಿತ್ಯ ಆಚರಣೆ ಮಾಡ್ಬೇಕು, ಇಲ್ಲಕ್ರೆ ಈ ಆಚರಣೆಗೆ ಅರ್ಥ ಇಲ್ಲ. ಜೊತೆ ಈ ಸಮಸ್ಯೆ ಏನು ಬಂದಿದ್ದು, ನಿನ್ನೆ 3 ದಿವಸದಿಂದಗಡೆ ಕನೇರಿ ಸ್ವಾಮಿಗಳು ಬಬಲಾದಿಗೆ ಬಂದು ದೊಡ್ಡ ಕಾರ್ಯಕ್ರಮ ಮಾಡಿದರು. ಕಮ್ಮಡ ಅಮೀರಲ್ಲರಿಗೆ ಎಲ್ಲರಿಗೂ ನಿಮ್ಗೆಲ್ಲರಿಗೂ ಗೊತ್ತಿದೆ. ಕನೇರಿ ಸ್ವಾಮಿ ಬಿಜಾಪುರಕ್ಕೆ ಬಾಗಲಕೋಟೆಗೆ ಬರಲಾರ್ದಂಗೆ ಕೋರ್ಟ್ ಸ್ಟೇ ಆರ್ಡರ್ ಕೊಟ್ಟಿತ್ತು. ಏನಂದ್ರೆ ಆ ಸ್ವಾಮಿ ಬಂದು ದ್ವೇಷ ಭಾಷಣವನ್ನು ಮಾಡ್ತಾನೆ, ಬೆಂಕಿ ಹಚ್ತಾನೆ, ಆರಿಸಲಿಕ್ಕೆ 1500 ಅಗ್ನಿಶಾಮಕ ದಳ ಬೇಕು, ಅವನು ಅದೇ ಕೆಲಸ ಮಾಡ್ತಾನೆ. ಪಕ್ಕ RSS ಅವನು ಹಿಂದೂ ಅಲ್ವೇ ಅಲ್ಲ. RSS ಅವ್ರು ಯಾರು ಹಿಂದೂಗಳಲ್ಲ. ಸೊ ಅಂತ ಹೇಳ್ಬಿಟ್ಟು ಬಂದಿದ್ದಿಲ್ಲ. ಕೊನೆಗೆ ಕೋರ್ಟ್ನಾಗ ಆರ್ಡರ್ ಮಾಡಿಸ್ಕೊಂಡು ಮೊನ್ನೆ ಬಬಲಾದಿಗೆ, ವಿಜಯಪುರ ಜಿಲ್ಲೆ ಬಬಲಾದಿಗೆ ಬಂದ್ಬಿಟ್ಟು ಮಾಡಿದ ಭಾಷಣ ಏನು? ಕಲ್ಯಾಣದ ಎಲ್ಲ ಶರಣರು ಹಿಂದೂಗಳೇ ಅಂದ. ತಪ್ಪೇನಿಲ್ಲ. ಹಿಂದೂಗಳಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಹಿಂದೂ? ಹಿಂದೂ ಅಂದ್ರೆ ಏನು? RSS ಪ್ರಕಾರ, ಕನೇರಿ ಸ್ವಾಮಿ ಪ್ರಕಾರ, ಮೋಹನ್ ಭಾಗವತ್ ಪ್ರಕಾರ, ಮುತಾಲಿಕ್ ಪ್ರಕಾರ, RS ಪ್ರಕಾರ ಹಿಂದೂ ಅಂದ್ರೆ ಏನು? ಹಿಂದೂ ಅಂದ್ರೆ ಸನಾತನ ಧರ್ಮ. ಸನಾತನ ಧರ್ಮ ಅಂದ್ರೆ ಏನು? ಸನಾತನ ಧರ್ಮ ಅಂದ್ರೆ ವರ್ಣಾಶ್ರಮ. ಏನು ವರ್ಣಾಶ್ರಮ ಅಂದ್ರೆ? ಬ್ರಾಹ್ಮಣ, ಅವನ ಕೆಳಗಡೆ ಕ್ಷತ್ರಿಯ, ಅವನ ಕೆಳಗಡೆ ಶೂದ್ರ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಮೇಲ್ಮಾಡಿಯಲ್ಲಿ ಬ್ರಾಹ್ಮಣ ಇರಬೇಕು, ಕೆಳಗಿನ ಮಾಡಿಯಲ್ಲಿ ಕ್ಷತ್ರಿಯ ಇರಬೇಕು, ಅದನ್ನ ಕೆಳಗಿನ ಮಾಡಿಯಲ್ಲಿ ಯಾರು ಇರಬೇಕು? ವೈಶ್ಯರು ಇರಬೇಕು, ಅದರ ಕೆಳಗಿನ ಮಾಡಿಯಲ್ಲಿ ಶೂದ್ರ ಇರಬೇಕು. ಇದು ಆಕ್ಚುಲಿ ಸನಾತನ, ಇದು ಹಿಂದೂ ಅಂತ. ಸ್ವಾತಂತ್ರ್ಯಕ್ಕೆ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಡಬಾರ್ದು ಅಂತ ಹೇಳ್ತದೆ ಹಿಂದೂ ಮತ್ತು ಸನಾತನವಾದ. ಇವರು ಕನೇರಿ ಸ್ವಾಮಿ ಮಾಡಿದ ಭಾಷೆ ಏನು? ಶರಣರೆಲ್ಲ ಹಿಂದೂಗಳಂತ ಹೇಳಿದ. ಶರಣರೇನು ಹೇಳಿದ್ರು? ಅಪ್ಪನು ನಮ್ಮ ಮಾದಾರ ಚೆನ್ನೈ, ಬಪ್ಪನು ನಮ್ಮ ಡೋರ ಕಕ್ಕಯ್ಯ, ಕಿನ್ನರಿ ಬೊಮ್ಮಯ್ಯ ನಮ್ಮ ದೊಡ್ಡಪ್ಪನಲ್ಲೇ ಅಂದ ಆತ. ನೀವೇನಂದ್ರಿ? ನಾವು ಶ್ರೀ 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 108 ಸ್ವಾಮಿಯವರು ಅಂತ. ಯಾರು? ಗಜೇಂದ್ರ ಸ್ವಾಮಿ ಅದನ್ನಲ್ಲಿ ನಿಂಬೂಪುರದವ್ರಂತ. ಪಕ್ಕ RSS ಮಠನೇ ಇದ್ದಾವ ಅಂತ. ಯಾಕಂದ್ರೆ ನಾನು ನಿರ್ಭೀತನಾಗಿ ಮಾತಾಡೋನಂತ. ನನಗೆ ಯಾರ ಹಂಗೂ ಬೇಕಾಗಿಲ್ಲ ಅಂತ. ನಾವು ನಮ್ಮ ಸಿದ್ಧಾಂತ ಇರೋ ತನಕ, ನೀವಿರೋ ತನಕ, ಜನ ಇರೋ ತನಕ, ಸತ್ಯ ನಮ್ಮ ಜೊತೆಗೆ ಇರೋ ತನಕ ಯಾರ ವಿರುದ್ಧ ಮಾತಾಡ್ಲಿಕ್ಕೆ ಕೂಡ ಹಿಂದೆ ಮುಂದೆ ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಸಿದ್ಧಾರೂಢರು ಸ್ಥಾಪನೆ ಮಾಡಿದ ಮಠ ಅದು. ಸಿದ್ಧಾರೂಢರು ಕಟ್ಟಿದ ಮಠ. ಆಕ್ಚುಲಿ ಇರುವೆ ಕಟ್ಟಿದ ಉತ್ತಿನಲ್ಲಿ ಆ ಒಕ್ಕಣ್ಣಂಗೆ ಇವಾಗ ಉತ್ತು ಕಟ್ಟೋದು ಇರುವೆಗಳು ಕಟ್ತಾವ, ಸಣ್ಣ ಸಣ್ಣ ಹುಳಗಳು ಆ ಒಕ್ಕೊಂಡ್ಬಿಡ್ತಾವ ಅದ್ರಾಗ. ನಾವು ಆಕ್ಚುಲಿ ತಾತ ಬಂದ ಕೋತಿ ನಿಮ್ಮಪ್ಪ ನಿಮ್ಮವ್ಗ ಕಿಮ್ಮತ್ ಕೊಡೋದು ಗೊತ್ತಿಲ್ಲ, ಮಕ್ಕಳ ಮೇಲೆ ಅಣ್ತವ್ರಿಗೆ ಕಿಮ್ಮತ್ ಕೊಡೋದು ಗೊತ್ತಿಲ್ಲ, ತಂದೆಗೆ ತಂದೆ ಅನ್ನಕ್ಕೆ ತಯಾರಿಲ್ಲ, ಅಪ್ಪಗೆ ಅಪ್ಪ ಅನ್ನಕ್ಕೆ ತಯಾರಿಲ್ಲ. ನಮ್ಮಪ್ಪ ಎಲ್ಲದಲ್ಲ ನಿಮ್ಮಪ್ಪ ನೀನು ಒಳಗೆ ಕರ್ಕೊಂಡಾನ, ಒಳಗೆ ಬಿಟ್ಕೊಂಡ ನಾನು ನಿಮ್ಗೆ. ಈ ಭಾಗವನ್ನ ವೀರಾದಿ ವೀರ ಹೋರಾಟದಿಂದ ಆಳಿದಂತ ಬೇಡ ನಾಯಕರನ್ನೇ ಹೊಸಲೆ ಹೋಗಿ ಬಿಟ್ಕೋಲ್ರು ಗಜೇಂದ್ರ ಸ್ವಾಮಿ ಮಠದಾಗ. ಹಾಲು ಮತ ಎಲ್ಲ ಮತ ಸುಳ್ಳು, ಹಾಲು ಮತ ಕರೆಯನ್ನು ಕುರುಬರನ್ನ ಬಿಟ್ಕೋವಲ್ರು. ಬ್ಯಾಗರ್ ಮಾತ್ರ ಗತಿ ಹಂಗಪ್ಪ. ಈಗ ಅದಕ್ಕೆ ಸ್ವಾತಂತ್ರ್ಯ ಪೂರ್ಣ ಬೇಕು. ಎಲ್ಲ ಧರ್ಮದಲ್ಲಿ ಸ್ವಾತಂತ್ರ್ಯ ಬೇಕು, ಎಲ್ಲ ದೇವರ ಬಳಿ ಸ್ವಾತಂತ್ರ್ಯ ಬೇಕು, ಎಲ್ಲ ಮಠದಾಗ ನಮ್ಗೆ ಸ್ವಾತಂತ್ರ್ಯ ಬೇಕು. ಎಲ್ಲ ಮಠಗಳಿಗೆ ಭಕ್ತರಾಗೋದಕ್ಕಲ್ಲ, ಗುರುಗಳಾಗಲಿಕ್ಕೆ ನಮ್ಗೆ ಸ್ವಾತಂತ್ರ್ಯ ಬೇಕು ಅಂತ. ಆಕ್ಚುಲಿ ಪೂಜ್ಯ ಇಳಕಲ್ ಶ್ರೀಗಳು ದೊಡ್ಡ ಕ್ರಾಂತಿನ ಮಾಡಿದ್ರು ಅವರು. ಮುಂದೆ ಏನಾಯ್ತು ಕತೆ ನಾನು ಅದನ್ನ ಹೇಳಾರೆ ನಿಮ್ಗೆ ಗೊತ್ತು ಲಿಂಗಸೂರು ಜನಗಳಿಗೆ.
ಯಾಕಂದ್ರೆ ಇಲ್ಲಿ ಶೋಕ ಗೀತೆ ಆಡಕ್ ಮಾತ್ರ ಲಿಂಗ ಶುರು ಆಗ್ಯದ, ಶೌರ್ಯ ಗೀತೆ ಅಲ್ಲ. ಇನ್ಮೇಲೆ ಯಾರು ಶೌರ್ಯ ಗೀತೆ ಆಡಂಗಾಗ್ಲಿ ಅಂತ. ಇಲಕಲ್ ಪೂಜ್ಯರು ಆಕ್ಚುಲಿ ಪರಿಶಿಷ್ಟ ಜನಾಂಗದ ಬಂಜಾರ ಸಮುದಾಯಕ್ಕೆ ಸೇರಿದಂತ ಒಬ್ಬ ಮರಿನ ತಯಾರು ಮಾಡಿ ಪಟ್ಟಕ್ಕೆ ಹಾಕಿದ್ರು, ಸ್ವಾಮಿಯನ್ನ ಮಾಡಿದ್ರು. ಆದರೆ ಲಿಂಗಸಗೂರು ಅಂತ ಯಾವ ಊರನ್ನ ಚಂದಾಗಿ ಲಿಂಗಸಗೂರು ಅಂತ ಕರೀತಾರೋ, ಯಾರು ದೊಡ್ಡ ದೊಡ್ಡ ಲಿಂಗ ಕಟ್ಕೊಂಡ್ರೋ, ಈ ಲಿಂಗಾಯತರು ಯಾರು ಆತನನ್ನ ಗುರು ಅಂತ ಹೇಳಲಿಲ್ಲ. ಏನು ಲಿಂಗಾಯತರಲ್ಲ ನೀವು? ಲಿಂಗಾಯತರ ನೀವು? ಲಿಂಗಾಯತರ ನೀವು? ಎಲ್ಲದ ಲಿಂಗ ನಿಮ್ಗೆ ಅಂತ ಕಳಿನ ಕೇಸ್ ಹಾಕಿದ್ರ ಹತ್ರ ಮೇಲೆ. ಅವನೇ ತಾತಲೆ, ಅವನು ಲಮಣರ್ ತಾತ ಅಂತಾರ. ಅಂದ್ರೆ ಲಮಣರ್ ತಾತ ಅಂತ ಆತಗೆ ನೀವಂದ್ರೆ ಬಸವಣ್ಣಗೆ ಏನಂದಂಗೆ ನೀವು? ಅವನೇ ಲಿಂಗಾಯತಲ್ಲಿ ಬ್ರಾಹ್ಮಣ ಅಂತ ಅಂದ್ರೆ ನೋಡಮ್ ಬಸವಣ್ಣಗೆ ಹಂಗ ಅನ್ನಂಗಲ್ಲ ಅಂತ. ಅಲ್ಲ ಮಹಾಪ್ರಭುಗಳು ಇಡೀ ಜ್ಞಾನದ ದೇಗುಲ 12ನೇ ಶತಮಾನದ ಕಲ್ಯಾಣ ಚಳವಳಿ, ಅವರಿಂದ ಏನು ಕಲಿಲಿಕ್ಕೆ ಬಯಸ್ತೀರಿ ನೀವು? ಹೀಗಾಗಿ ಬಂಧುಗಳೇ, ಕನೇರ ಸ್ವಾಮಿ ಹೇಳಿದ್ದು ಶರಣರೆಲ್ಲ ಹಿಂದೂಗಳು ಅಂತ ಹೇಳಿದ್ರ ಮೂಲಕ ಬಸವ ಸಂಪ್ರದಾಯದ, ಅಲ್ಲಮ ಪ್ರಭು ಸಂಪ್ರದಾಯದ 12 ಮತ್ತು 15ನೇ ಶತಮಾನದಲ್ಲಿ ಬಂದಂತ ಎಲ್ಲ ಲಿಂಗಾಯತ ವೀರಶೈವ ಮಠಗಳನ್ನ ಬ್ರಾಹ್ಮಣವಾದಿ ಮಠಗಳ ತೆಕ್ಕಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಕಾಲೇಜ್ಗಳದಾವ, ಭೂಮಿ ಅದ. ಈಗ ಫಾರ್ ಎಕ್ಸಾಂಪಲ್ ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಹಿಂಗಿದೆ, ದೊಡ್ಡ ಮಠ, ಸಾವಿರಾರು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ಭೂಮಿ ಇದೆ, ಆಸ್ತಿ ಇದೆ. ಅದು ಆ ಸ್ವಾಮಿನೇ ಇರಲಿ, ಬಟ್ ಕಂಟ್ರೋಲ್, ರಿಮೋಟ್ ಕಂಟ್ರೋಲ್ ನಮ್ಮ ಕೈಯಲ್ಲಿ ಇರಲಿ ಅಂತ ಅವ್ರು ವಿಚಾರ ಮಾಡ್ತಾರೆ. ಅದಕ್ಕೆ ನಮಗೆ ಪಾಲ್ ಬೇಕಾಗಿದ್ದು ಭಕ್ತರಾಗಿ ಕಾಯಿ ಹೊಡಿಸ್ಕೊಂಡು ತೇರು ಎಳೆದು ಬೂದೆ ಉಳ್ಳಾಡಿ ಬರೋ ಸರಿಯಾಗಲ್ಲ. ಆ ಮಠಕ್ಕೆ ಗುರು ಆಗ್ಬೇಕು ನಾನು, ದಲಿತರ ಮಾದ್ರವನ್ನೇ ಗುರು ಆಗ್ಬೇಕು ಅಂತ. ಅಪ್ಪನ ನಮ್ಮ ಮಾದ್ರ ಚೆನ್ನಾಗಿ ಅಂದ್ರೆ ಹಂಗೇನೆ ಅರ್ಥ ಅದು ಅಂತ. ಅದಕ್ಕೆ ಆಕ್ಚುಲಿ ನಾವು ತಿದ್ಕೊಳ್ತೀವಿ, ನಾವು ಹಿಂದೂಗಳನ್ನ ಉದ್ಧಾರ ಮಾಡ್ತೀವಿ, ತಿದ್ಕೊಳ್ತೀವಿ ಅಂದ್ರೆ ಏನ್ ತಿದ್ಕೊಳ್ತೀವಿ ನೀವು ಅಂತ. ಅದಕ್ಕೆ ಆಕ್ಚುಲಿ ಶರಣರು ಯಾರು ಹಿಂದೂಗಳಲ್ಲ ಅಂತ ನಾನು ಫೇಸ್ಬುಕ್ನಲ್ಲಿ ಬರೆದೆ. ಅನ್ಫಾರ್ಚುನೇಟ್ಲಿ ರಾಯಚೂರು ಜಿಲ್ಲೆ ಪತ್ರಕರ್ತರು ಯಾರು ಕವರ್ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಕವರ್ ಆಗಿಲ್ಲ. ಬಟ್ ಬಿಜಾಪುರದವ್ರು ಕವರ್ ಮಾಡಿದ್ದಾರೆ, ಇವತ್ತು ಬೆಳಗ್ಗೆ ಹೇಳಿದ್ರು. ಆಕ್ಚುಲಿ 5,000 ಚಿಲ್ಲರೆ ಲಿಂಗಾಯತ ವೀರಶೈವ ಮಠಗಳಿವೆ. ನನಗೆ ಗೊತ್ತಿಲ್ಲ, ಪ್ರಾಪರ್ ಆಗಿ ಪೇಪರ್ ಹೊತ್ತಿಲ್ಲ 2 ದಿವಸದಿಂದ. ಯಾವ ಮಠ ಕೂಡ ಗಟ್ಟಿಯಾಗಿ ಈ ಕನೇರಿ ಸ್ವಾಮಿ ಹೇಳಿದ್ದು ತಪ್ಪು, ಅದು ಶರಣ ಸಂಕುಲಕ್ಕೆ ಮಾಡಿದ ನಿಂದೆ, ಶರಣರ ನಿಂದಿನ ಸಹಿಸಲಿಕ್ಕೆ ಸಾಧ್ಯತೆ ಇಲ್ಲ. ಅವನಿಗೆ ಕನೇರಿ ಸ್ವಾಮಿಗೆ ಉರ್ಲಾಕ್ರಂತ ಒಬ್ಬ ಮಠದೀಶನ ಮುಂದಕ್ಕೆ ಬಂದಿಲ್ಲ. ನಾವು ಹೇಳಿದ್ವಿ ಗೌರ್ಮೆಂಟ್ಗೆ ಕೇಸ್ ರಿಜಿಸ್ಟರ್ ಮಾಡಿ ಅವನು ಒಳಗಾಕಿ. ಆಕ್ಚುಲಿ ಅವನು ದ್ವೇಷ ಭಾಷಣ ಮಾಡಿದ್ದಾನೆ, ಚರಿತ್ರೆಯನ್ನು ತಿರುಸ್ತಾ ಇದ್ದಾನೆ, ಹೊಸ ನಿರೂಪಣೆಯನ್ನು ಮಾಡ್ತಾ ಇದ್ದಾನೆ, ಜನಾಂಗಕ್ಕೆ, ಶರಣ ತತ್ವಕ್ಕೆ, ಸಮಾನತೆಗೆ ದ್ರೋಹವನ್ನು ಬಗಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾವು ಸ್ಟೇಟ್ಮೆಂಟ್ ಮಾಡಿದ್ವಿ. ಅದು ಆಕ್ಚುಲಿ ಯಾವ ಹೆಸರಲ್ಲಿ? ಅಮರ ಜ್ಞಾನಪೀಠ ಶ್ರೀ ಕೊಡೆಕಲ್ ಬಸವಣ್ಣ ಶಾಖಾ ಮಠ ಚಿಕ್ಕೇಸೂರು ಹೆಸರಲ್ಲಿ ಪಬ್ಲಿಷ್ ಆಗಿದೆ, ಬಿಜಾಪುರದಲ್ಲಿ. ಬಂಧುಗಳೇ, ಅನ್ಯಾಯ ಮಾಡದಷ್ಟೇ ಪಾಪ ಅಲ್ಲ, ಅನ್ಯಾಯ ಮಾಡದಷ್ಟೇ ಪಾಪ ಅಲ್ಲ, ಅನ್ಯಾಯ ನೋಡಿ ಸುಮ್ಮನಿರೋದು ಮಹಾಪಾಪ. ಏನದು? ನಿನ್ನ ಕಣ್ಣೆದ್ರೆ ಕಳ್ಳತನ ಆಗುತ್ತಾ, ನೀನು ಸುಮ್ಮನೆ ಹೋದರೆ ಆ ಕಳ್ಳ ಸಣ್ಣವತನ ನೋಡಿ ಸುಮ್ಮನೆ ಹೋಗೋ ಕಳ್ಳ ದೊಡ್ಡವಾಗ. ನಿನ್ನ ಕಣ್ಣೆದ್ರಿಗೆ ಆಕ್ಚುಲಿ ಅತ್ಯಾಚಾರ ಆಗುತ್ತೆ ಮಹಿಳೆ ಮೇಲೆ, ನೀವು ಸುಮ್ಮನೆ ಹೋಗ್ತಿದ್ದೀವಿ, ಸಾಕ್ಷಿ ಹೇಳೋದಿಲ್ಲ ಅಂದ್ರೆ ಅತ್ಯಾಚಾರ ಮಾಡಿದವನು ಪಾಪ 4 ಆಣೆ ಆದ್ರೆ, ಅತ್ಯಾಚಾರ ನೋಡ್ಕೊಂಡು ಸಹಿಸ್ಕೊಂಡು ಹೋದವನು ಪಾಪ 12 ಆಣೆ ಆಗುತ್ತೆ. ಈಗ ನಾವು ಅತ್ಯಾಚಾರ, ಅನ್ಯಾಯ, ಜಾತಿ ಅಸ್ಪೃಶ್ಯತೆಯನ್ನು ಸಹಿಸಬಾರ್ದು ಅಂತ. ಲಿಂಗಸ್ಕೋರ್ 20 ವರ್ಷ ಆಯ್ತು. ಎಸ್ಸಿ ಕ್ಷೇತ್ರ ಆಗಿ ಎಸ್ಸಿಗಳಿಗೆ ಚಾನ್ಸೇ ಕೊಡ್ಲಿಲ್ಲ, ಅಸ್ಪೃಶ್ಯರಿಗೆ ಚಾನ್ಸೇ ಕೊಡ್ಲಿಲ್ಲ, ಒಲೆ ಮಾತಿಗೆ ಚಾನ್ಸೇ ಸಿಗ್ಲಿಲ್ಲ, ಯಾವ ಪಾರ್ಟಿಯವರು ಟಿಕೆಟ್ ಕೊಡ್ಲಿಲ್ಲ, ಒಟ್ಟು ಕೂಡ ಟಿಕೆಟ್ ಆಗಿರ್ಲಿಕ್ಕೆ ಬಿಡ್ಲಿಲ್ಲ. ಇದನ್ನ ಯಾಕೆ ಕಳಿಸ್ಲಿಲ್ಲ ಅಂತ. ಅದರರ್ಥ ಮಾನಪ್ಪನವ್ರಿಗೆ ಕೊಟ್ಟಿದ್ದು, ಹುಲಿಗೆಯರಿಗೆ ಕೊಟ್ಟಿದ್ದು ತಪ್ಪಂತ ಹೇಳ್ತಿಲ್ಲ, ಆದ್ಯತೆ ಇರಬೇಕಾಗಿತ್ತು ಒಲೆ ಮಾದಿಗರಿಗೆ. ಅವರು ಈ ನೆಲದ ನಿಜವಾದ ದಲಿತರು. ಇವತ್ತಿಲ್ಲ ನೋಡಿ. ಆಕ್ಚುಲಿ ಇವತ್ತು ನಾವು ಬೈಲಿ ಅನ್ಲಿ ಹತ್ತಿಗಳು ಏನೇ ಮಾಡಲಿ, ಬಾಮೈ ಮುರಾರಿ ಅವ್ರು ನಮ್ಮ ಜೊತೆಗಿದ್ದಾರೆ, SP ಮುರಾರಿ ಅವ್ರು ನಮ್ಮ ಜೊತೆಗಿದ್ದಾರೆ. ಯಾಕೆ ಮಾನಪ್ಪ ನಮ್ಮ ಜೊತೆಗಿಲ್ಲ? ಯಾಕೆ ಹುಲಿಗೆಯರು ನಮ್ಮ ಜೊತೆಗಿಲ್ಲ? ಇದಕ್ಕೇನು ರತ್ನ ಮುತ್ತ ಅತ್ತೆ ಅವನ ಆಕ್ಚುಲಿ ನಮ್ಮ ಜೊತೆಗೆ ಒಂದು ಉದುರ್ತಾವ. ನಾವು ಮಾಡಲಾರ್ದ ಮೇಲೆಗಳ ನೀವು ಅಂತ. ನಾವು ಮನಸ್ಸು ಮಾಡಿದ್ರೆ 24 ಗಂಟೆಲಿ ಇಬ್ಬರು ಜೈಲಿಗೆ ಹಾಕ್ಲಿಕ್ಕೆ ಸಾಧ್ಯತೆ ಅಂತ ಅಪರಾಧ ಮಾಡ್ತಾ ಇದ್ದಾರೆ ಅವರು. ಒಬ್ಬನು ಕಾಲೇ ಗಂಟು ಬಿದ್ದರೆ ಒಬ್ಬನ ಆಕ್ಚುಲಿ ಗ್ರಾನೈಟ್ ಕಲ್ಲಿಗೆ ಗಂಟು ಬಿದ್ದಾನೆ ಮುದ್ಗಲದಲ್ಲಿ. 1000 ಕೋಟಿ ಖರೀದಿ ಮಾಡ್ತಾರೆ, ಗೌಡ್ರ ಮನೆ ತುಂಬ್ತಾರ, ಗೌಡ್ರು 2 ಕಡೆಗೆ ಬಳಕಂಡಿಗೆ ಓಡಾಡ್ತಾರ, ಕೆಳಗೆ ನೀವು ಹಂಚಿ ಹೋಗ್ತೀರಿ, ಬಡಿಗೆರೆ ಹೇಳ್ದಂಗ ಸತ್ಯನಾಶ ಆಗಿ ಹೋಗ್ತೀರಿ ನೀವು ಅಂತ. ಇನ್ನೊಂದು ಟರ್ಮ್ ಮಾತ್ರ ಮುಗಿದ ಕತೆ ಇಲ್ಲಿ ಎಸ್ಸಿ ಆಗೋದಿಲ್ಲ ಇದು. ಅದಕ್ಕೆ ಶರಣರು ಹೇಳಿದ್ದು, ನೇಕಾರರು ಅಡಪದ ಸಮಾಜದ ತಪ್ಪು ತಿಳ್ಕೊಬೇಡಿ, ನೇಕಾರನ ಹೆಂಡತಿ ಬತ್ತಲ ಅಂದಿದ್ದು ಹಿಂಗೆ ಸಲುತ್ತೆ. ದಿನಕ್ಕೆ 100 ಸೀರೆನೇ ಐತಾನ ಅವ್ನ ಹೆಂಡತಿ ಬತ್ತಲದಾಳ ಅಂದಂಗ. ಶರಣರು ಅದೇ ಮಾತನ್ನ ಹೇಳಿದ್ರು, ಅಗಸ ನೀರೊಳಗಿದ್ದು ಬಾಯರಿ ಸತ್ತಂಗೆ ಅಂತ. ಅಂದ್ರೆ ಅಗಸ ಕಡಿಮಂತಲ್ಲ, ಅವ ಮಹಾಪುಣ್ಯವಂತ, ಮಹಾಮಡಿವಾಳ, ಅವ ಮಾಡಿದ್ದೇ ಪವಿತ್ರ.
ಅವನು ಹಗಲಿ ರಾತ್ರಿ ನೀರಿನಾಗಿದ್ರು ಸಹಿತ ಅದು ಕುಡಿಯೋ ನೀರಲ್ಲ, ಕೆಟ್ಟ ಹೋಗಿ ನೀರಾಗಿತ್ತು. ಅಗಸ ನೀರೊಳಗಿದ್ದರು ನೀರಡಿಕಿಂದ ಅವನು ಬಾಯಾರಿ ಸತ್ತೋದ್ನಂದ್ರೆ ಪರಿಸ್ಥಿತಿ ಸೇಮ್. ಎಸ್ ಸಿ ಕ್ಷೇತ್ರ ವಲೆಮಾದಿಗ ಕ್ಷೇತ್ರ ಆಗಿದ್ರು ಕೂಡ ನಿಮಗೆ ಇದು ದಕ್ಕಲಿಲ್ಲ ಅಂದ್ರೆ ಈಗ ಹೊಸ ರಾಜಕಾರಣದ ವಿರುದ್ಧ ಯುದ್ಧ ಶುರು ಮಾಡಬೇಕಾಗಿದೆ. ನಾವು ಹೊಸ ರಾಜಕಾರಣದ ವಿರುದ್ಧ ಯುದ್ಧ ಶುರು ಮಾಡಬೇಕಾದ ಎಸ್ ಸಿಗಳು ಒಗ್ಗಟ್ಟಾಗಲೇಬೇಕು. ತಪ್ಪದೇ ಎಸ್ ಸಿಗಳನ್ನ, ಶೆಡ್ಯೂಲ್ ಟ್ರೈಬ್ಗಳನ್ನ ಅವ್ರ ಜೊತೆಗೆ ನೀವು ಸಮೈಕ್ಯತೆ ಸಾಧಿಸಲೇಬೇಕು. ಅವರು ನೀವು ಬಂಧುಗಳೇ. ಇದರ ಜೊತೆಗೆ ಎಲ್ಲ ಬ್ಯಾಕ್ವರ್ಡ್ ಕ್ಯಾಸ್ಟ್ಗಳು, ಎಲ್ಲ ಹಿಂದುಳಿದ ಜಾತಿಗಳು, ಮತ್ತೆ ಸಣ್ಣ ಸಣ್ಣ ಸಮುದಾಯಗಳದಾವ. ಹೂಗಾರ ಅಂತವ್ರು, ಸಣ್ಣ ಸಣ್ಣ ಸಮುದಾಯಗಳು, ಕುಂಬಾರ ಅಂತವ್ರು. ಆಕ್ಚುಲಿ ಏನ್ ಮಾಡ್ತಾರೆ ಎಲೆಕ್ಷನ್ದಾಗ, ಆಕ್ಚುಲಿ ಎಲೆಕ್ಷನ್ ಆಗಿ ರಿಸಲ್ಟ್ ಬರ್ತಾನಕ್ಕೆ ಏನಂತಾರೆ, ಲಿಂಗಾಯತರು ಅಂದ್ಬಿಡ್ತಾರೆ. 14 ಜಾತಿನ ಜೋಡಿಸ್ಬಿಡ್ತಾರೆ, ಗೆತ್ತುಗಳನ್ನು ರೆಡ್ಡಿಯರ್ ಅಂದ್ಬಿಡ್ತಾರೆ. ಆಕ್ಚುಲಿ ರೆಡ್ಡಿಗಳಲ್ಲಿ ನನಗೆ ಜಗ್ಗಿ ಜನ ಫ್ರೆಂಡ್ಸ್ ಅದಾರ, ಪ್ರೀಮದವ್ರು ಅದಾರ, ಶರಣರು ಅದಾರ. ನಾನು ಅವ್ರು ಯಾರಿಗೆ ಅನ್ನೋದಿಲ್ಲ. ಟ್ರೆಂಡ್ ಹಂಗದ ಲಿಂಗಸೂರದ ಆಗ್ಲಿಕ್ಕೆ ರಾಜ್ಯದ್ದು. ಲಿಂಗಾಯತದ ಎಷ್ಟದ ಓಟ್ ಅಂತ, ನಮ್ದೊಂದು 50,000 ಅದಾವಂತ. ಕುರುಬರು ತೆಗಿ ಇದ್ಯಾವುದು, ಕುಂಬಾರ ತೆಗಿರಿ, ಇಲ್ಲ ನಮ್ಮಂದಿ ಅವ್ರನ್ನ. ಹೂಗಾರೆ ನಮ್ಮಂದಿ, ಅಡಪ ಸಮಾಜ ಅವ್ರು ಲಿಂಗಾಯತರು ಅಂತ. ಎಲ್ಲಿವರೆಗೆ ಓಟ್ ಹಾಕ್ಸೋ ಸಲುವಾಗಿ, ಟಿಕೆಟ್ಸ್ ತರೋ ಸಲುವಾಗಿ, ಲಿಂಗಾಯತರು ಜಾಸ್ತಿ ಇದೀವಿ ಅಂತ ತೋರಿಸೋ ಸಲುವಾಗಿ ಎಲ್ಲ ಮಂದಿನ ಹೂಗಾರ್, ಮಡಿವಾಳ್, ಅಡಪ ಸಮಾಜ ಎಲ್ಲ ಶರಣರಪ್ಪ ಇವ್ರು ನಮ್ದಂತಾರ. ಗೆದ್ದ ತಕ್ಷಣ ಯಾರನ್ನ ನಾವು ರೆಡ್ಡಿ. ಈ ಹಿಂದೂಗಳು ಅಂತ ಎಲ್ಲ ಹಿಂದೂ ಅಂತ ನಮ್ಗೆ ತಕರಲ್ಲ, ನಾವು ಹಿಂದೂಗಳೇ. ಆದ್ರೆ ನೀವು ಹೇಳಿದ ಹಿಂದೂಗಳಲ್ಲ, ನಿಮ್ಮ ಶಾಸ್ತ್ರ ನಮ್ಗೆ ಲಾಗು ಆಗೋದಿಲ್ಲ. ಹಿಂದೂ ಅನ್ನೋದು ಧರ್ಮದ ಹೆಸರಲ್ಲ. ಆಕ್ಚುಲಿ ಈ ದೇಶದ ಹೆಸರು ಹಿಂದೂಸ್ತಾನ್. ಧರ್ಮ ಈ ದೇಶದ ನಿಜವಾದ ಮನುಷ್ಯ ಧರ್ಮ, ಜನ ಪ್ರೀತಿಸೋ ಧರ್ಮ, ಸಮಾನತೆ ಧರ್ಮ ಅಂದ್ರೆ ಬುದ್ಧ ಧರ್ಮನೇ. ಯಾವ ರೀತಿ ಹಿಂದೂಗಳಂತ ಹೇಳಿಬಿಟ್ಟು RSS, ಬಜರಂಗದಳ, ಬಿಜೆಪಿ ಜನಗಳಿಗೆ ಬಹಿರಂಗವಾಗಿ ಏನು ಮೋಸ ಮಾಡ್ತೀವಿ, ಅದೇ ರೀತಿ ಇಲ್ಲಿ ಒಂದು ವರ್ಗ ಮೋಸ ಆಗ್ತಿರೋದ್ರಿಂದ ಬಂಧುಗಳು ಇಡೀ ಶರಣ ಚಳವಳಿ ನಾವು ಕಟ್ಕೊಳ್ಬೇಕಾಗಿದೆ. ಇದ್ರ ಜೊತೆಗೆ ನಾವು ಎಷ್ಟೇ ಸಂಖ್ಯಾಬಲ ನಮ್ಗೆ ಜಾಸ್ತಿ ಇದ್ರೂ ಕೂಡ ನಮ್ಮಲ್ಲಿ ಸಂಪತ್ತಿಲ್ಲ. ಸಂಖ್ಯಾಬಲದ ಸಂಪತ್ತಿಲ್ಲ. ಲಿಂಗಸೂರಿನಲ್ಲಿ ಆಕ್ಚುಲಿ 50 ವರ್ಷದಿಂದ ಸಾಗುವಳಿ ಮಾಡ್ತಾ ಬಂದಂತ ಬಡ ಜನ SC/ST 99%. ಪಟ್ಟಾಗ್ತಾವ ಅಂತ 50 ವರ್ಷದಿಂದ ಕಾದ ಅರ್ಜಿ ಹಾಕಿದ್ರೆ ಎಲ್ಲ ರಿಜೆಕ್ಟ್ ಮಾಡಿ ಹಾಕಿದ್ದಾರೆ. ರಿಜೆಕ್ಟ್, ಯಾವ್ದು ಪಟ್ಟ ಇಲ್ಲ, ಬಗರು ಕ್ಯಾನ್ಸಲ್. ಎಲ್ಲ ಭೂಮಿ ಅವ್ರ ಕೈಲದ. ಗೇಣು ಭೂಮಿ ಇರಲಾರ್ದು ಮಾನ ಪಜ್ಲ್ ಅವ್ರಿಗೆ 500 ಎಕರೆ ಭೂಮಿ ಖರೀದಿ ಮಾಡಿದ್ದಾರೆ. ದಲಿತರಿಗೆ ಎಷ್ಟು ಎಕರೆ ಹಂಚಿದ್ರಿ? ಒಡ್ರಿಗೆ ಬೇಡ ಹೋಗ್ಲಿ, ಹಾಳಾಗ್ಲಿ. ಒಡ್ರ ಮಂದಿಗೆ ಆದ್ರೆ ಎಷ್ಟು ಎಕರೆ ಹಂಚಿದ್ರಿ? ಅವ್ರು ನಮ್ಮ ಬಂಧುಗಳೇ. ಈ ಪ್ರಶ್ನೆಯನ್ನು ನಾವು ಕೇಳದೆ ಹೋದ್ರೆ, ಮತ್ತೆ ಇದ್ರ ವಿರುದ್ಧ ಎದ್ದೇಳದೆ ಹೋದ್ರೆ ಸಮಾಜದ ವಿಮೋಚನೆ, ದೇಶದ ಭವಿಷ್ಯತ್ತು ಇದೆಲ್ಲ ಬೂಟಾಟಿಗೆ ಆಗುತ್ತೆ. ಅದಕ್ಕೆ ಅಂಬೇಡ್ಕರ್ ಕುರಿತು ಒಂದು ಮಗ್ಗಲ, ಅಂಬೇಡ್ಕರ್ ಆಕ್ಚುಲಿ ಮಲ್ಟಿ ಡೈಮೆನ್ಷನ್ ಅಂತೀವಲ್ಲ, ಬಹು ಆಯಾಮದ ವ್ಯಕ್ತಿತ್ವ ನೇತಾರಿಕೆ ಅಂಬೇಡ್ಕರ್ ಅವ್ರದ್ದು. ಅಂಬೇಡ್ಕರ್ ಕೇವಲ ಸಾಮಾಜಿಕ ಸಮಾನತೆಗೆ ಆಗಿ ಅಷ್ಟೇ ಅಲ್ಲ, ಆರ್ಥಿಕ ರಾಜಕೀಯ ಸಮಾನತೆ ಅಂಬೇಡ್ಕರ್ ಕಂಪಲ್ಸರಿ ಬೇಕಾಗಿತ್ತು. ಅವರು ಹೇಳಿದ್ರು, ಒಂದ್ ವೇಳೆ ರಾಜಕೀಯ ಸಮಾನತೆ ಅಂತಂದು ಸಾಮಾಜಿಕ ಸಮಾನತೆಯನ್ನು ತರದೆ ಹೋದ್ರೆ ಅದು ವ್ಯರ್ಥ ಆಗುತ್ತೆ ಅಂತ ಹೇಳಿದ್ರು ಅಂತ ಅವ್ರು ಹೇಳಿದ್ರು. ಆಕ್ಚುಲಿ ಡಾಕ್ಟರ್ ಬಾಬಾ ಸಾಹೇಬ್ ಮೊದಲು ನಿಮ್ಮ ಕುಲ ವೃತ್ತಿಗಳನ್ನು ನಿಲ್ಲಿಸ್ರಿ ಅಂತ. ಇವತ್ತು ಕೂಡ ಭೀಮಾ ಕೋರೆಗಾಂವ್ ಯುದ್ಧ ವೀರರ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡಬೇಕಾಗಿದೆ. ದಲಿತರು, ಹಿಂದುಳಿದವರು, ಬ್ಯಾಕ್ವರ್ಡ್ ಜನ, ಯಾರು ಅಸ್ಪೃಶ್ಯತೆ ಮತ್ತು ಜಾತಿವಾದದಿಂದ ಬಳಲ್ತಾ ಇದ್ದಾರೋ, ಹಿಂದುಳಿಯಲ್ಪಟ್ಟಿದ್ದಾರೋ, ಇವರೆಲ್ಲರೂ ಮಾಡಬೇಕಾದ ಮೊದಲೇ ಕೆಲಸ ನಿಮಗೆಲ್ಲರಿಗೂ ಹೇಳೋದು, ನನಗೆ ಹೇಳೋದೇನೆಂದರೆ ಕುಲ ವೃತ್ತಿಗಳನ್ನು ಬಿಡಬೇಕು. ಅಬಾಲಿಷ್ ಕ್ಯಾಸ್ಟ್ ಬೇಸ್ಡ್ ಅಕ್ಯುಪೇಷನ್ ಅಂತ ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ದೇನಂತ, ಅಬಾಲಿಷ್ ಕ್ಯಾಸ್ಟ್ ಬೇಸ್ಡ್ ಅಕ್ಯುಪೇಷನ್, ಕುಲ ಆಧಾರಿತ ಕುಲ ಕಸುಬುಗಳನ್ನು ನಿಲ್ಲಿಸ್ರಿ ನೀವು ಅಂತ. ಯಾವಾಗ ಹೇಳ್ತೀವಿ? 1937ರಲ್ಲಿ 2ನೇ ದುಂಡು ಮೇಜಿನ ಪರಿಷತ್ತಿಂದ ಬಂದ ಮೇಲೆ ಇಂಡಿಯಾ ಕರೆ ಕೊಟ್ಟಿದ್ದು. ಈಗ ನಾವು ನಿಜವಾಗ್ಲೂ ಬಾಬಾ ಸಾಹೇಬರ ಅಭಿಮಾನಿಗಳು, ವಾರಸುದಾರರು, ಚಳವಳಿಗಾರರಿದ್ದಾರೆ. ಕುಲ ಕಸುಬುಗಳನ್ನು ನಿಲ್ಲಿಸಲೇಬೇಕು. 40 ವರ್ಷ ನಾವು ಸುಮಾರು 830 ಗ್ರಾಮದಲ್ಲಿ ಒಂದು 500 ಗ್ರಾಮಗಳು ನಿಲ್ಲಿಸಿವಿ. ಈಗ ಪುನಃ ಶುರು ಮಾಡಿದ್ದಾರೆ. ಕುಲ ಕಸುಬುಗಳನ್ನ ನಿಲ್ಲಿಸಲೇಬೇಕು. ನಮ್ಮ ಭಜಂತ್ರಿ ಸಮುದಾಯದ ನಿಲ್ಲಿಸ್ಬಿಟ್ಟಿದ್ದಾರೆ. ಮೆಜಾರಿಟಿ ಅವಲಕ್ಕಿ, ಪುಟಾಣಿ, ಶೇಂಗಾ ಮಾರ್ಕಂತ ಆಕ್ಚುಲಿ ದೇಶ ತುಂಬ ತಿರುಗಾಡ್ತಾರೆ ಅವರು. ಆದರೆ ಉಳಿದವ್ರಿಗೆ ನಿಲ್ಲಿಸಿಲ್ಲ. ಅದು ಒಂದು ನಿಲ್ಲಬೇಕದು. ಇವತ್ತಿನ ಭೀಮಾ ಕೋರೆಗಾಂವ್ ಪ್ರತಿಜ್ಞೆ ಆಗಬೇಕು. ಒಂದು. ಎರಡನೇದಾಗಿ ಕುಲದೇವತೆಯ ಪೂಜೆಯನ್ನು ನಿಲ್ಲಿಸಿ ಅಂತ. ಕುಲದೇವತೆ ಅಂದ್ರೆ ನಮ್ಮ ಕುಲದ ಪೂರ್ತಿ ಇರೋದು ಅದಂತ. ದೇವತೆ ಅಂದ್ರೆ ಬ್ರಹ್ಮಾಂಡದ ಉದ್ದಾಗ್ಲಿಕ್ಕಿರ್ಬೇಕದು. ಕುಲ ವ್ಯವಸ್ಥೆನ ಕಾಪಾಡುವಂಥ ದೇವತೆ ಆಗಿದ್ದರಿಂದ ಅಂತ ದೇವರುಗಳು ಇರೋದು ಬೇಡ ನಮಗ. ಇದು ಎರಡನೇದು. ಕುಲ ಕಸುಬು ನಿಲ್ಲಬೇಕು, ಕುಲ ದೇವತೆ ನಿಲ್ಲಬೇಕು. ಕುಲ ಸೂಚಕ ಹೆಸರುಗಳನ್ನು ಬದಲಾಯಿಸಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾತಿಯನ್ನು ಸೂಚನೆ ಮಾಡ್ತಕ್ಕಂಥ ಹೆಸರನ್ನೇ ಬದಲಾಯಿಸಿ ಅಂದ್ರೆ ಈಗ ಏನಾಡ್ತಂದ್ರೆ ಎಲ್ಲರ ಮುಂದೆ ಜಾತಿನ ಕಂಪಲ್ಸರಿ ಬರ್ಸಕತ್ತಾರ. ಉಲ್ಟಾ ಅಂಬೇಡ್ಕರ್ ಉಲ್ಟಾ ಹೊಂಟದ ಇದು. ಅದಕ್ಕೆ RSS ಬೆಳಕತ್ತದ.
ಜಾತಿ ಸೂಚಕ ಹೆಸರುಗಳನ್ನು ಬಿಡ್ರಿ, ಪ್ರಕೃತಿ ಸೂಚಕ ಸುಂದರವಾದ ಪ್ರೀತಿ ಸೂಚಕ ಹೆಸರುಗಳನ್ನ ಇಟ್ಕೊಂಡ್ರಲ್ಲೇ ನೀವು ಅಂತ ಹೇಳಿದ್ರೆ ಇಲ್ಲ. ಈಗ ನೋಡ್ರೆ ಕುರುಬರೆಲ್ಲ ಕೆ 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 ಅಂತ ಇಟ್ಕೊಂಡ್ಬಿಟ್ಟಾರೆ. ಕೆ ಅಂದ್ರೆ ಕುರುಬ ಅಂತ ಅರ್ಥ. ಕನಕದಾಸ ಹೇಳಿದ್ದು ಕುಲ ಇಲ್ಲದ ಕುರುಬ ನಾನು ಅಂತ. ಕನಕದಾಸನೇ ಕುರುಬ ಮಾಡಿ ಎಲ್ಲರೂ ಕೆ ಮಾಡ್ಕೊಂಡ್ಬಿಟ್ಟಾರಲ್ಲಿ. ಕೆ ಇವ್ರ ಪಕ್ಷಪ್ಪ, ಇಲ್ಲ ಕೆ ಬಾಲ, ಇಬ್ಬರು ಉದ್ದಾರ ಆಗ್ಬೇಕು, ಉಳಿದ ಕುರುಬರೆಲ್ಲ ನಾಶ ಆಗ್ಬೇಕು, ಕುರಿನಿಲ್ಲ ಅವರು ಇಲ್ಲ ಅಂತ. ಈ ಮಾತಿಗೆ ಚಲವಲೆ ಜೈ 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 ಚಲವ ಜೈ 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 ಮಾತಿಗೆ ಜಾತಿಗೆ ಜೈಕಾರ ಹಾಕ್ಲಿದ್ರೆ ಅಂಬೇಡ್ಕರ್ ಜಯಂತಿ ಹಾಕ್ಬೇಕು ನಿಮಗಂತ ಒಯ್ಕಂತ ಹೋಗ್ರಿ ನೀವು ಆ ಕಡೆ. ಜಾತಿಗೆ ಜೈಕಾರ ಹಾಕೋದು RSS ಬೆಳೆಸೋದು ಒಂದೇ ಅಲ್ಲ. ಅದು ಅಕ್ಕ ಕೇಳ ಹೋರಾಟ ಬೇರೆ. ಮಾದಿಗೆ ಅಂತ ಕೇಳಿ, ಒಲೆ ಅಂತ ಕೇಳ್ರಿ, ನೀವು ಡಂಬರ್ ಅಂತ ಕೇಳ್ರಿ, ನೀವು ಯಾವ ಜಾತಿ ಆಗಿದ್ರಿ, ಎಷ್ಟು ಸಂಖ್ಯೆಲಿದ್ರೆ ನಿಮ್ಗೆ ದಕ್ಕಲೇಬೇಕು, ಹೋರಾಡಿ ಅದಕ್ಕೆ. ನಾವೆಲ್ಲರೂ ಅದ್ರೊಟ್ಟಿಗಿದೀವಿ ಅಂತ. ಜಾತಿ ಸೂಚಕ ಹೆಸರು ನಿಲ್ಲಿಸಿ. ನಾಲ್ಕನೇ ಮಾತು ಬಾಬಾ ಸಾಹೇಬ್ರದು, ಜಾತಿ ಸೂಚಕ ಜಾತಿ ಪ್ರೇರೇಪಿತ ಧರ್ಮವನ್ನು ತೊರೀರಿ. ಯಾವ ಧರ್ಮ ಜಾತಿಯನ್ನು ಬೋಧಿಸ್ತದೋ, ಅಸಮಾನತೆ ಬೋಧಿಸ್ತದೋ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಥವಾ ಬ್ರಾಹ್ಮಣ ಆದಿಯಾಗಿ ಒಲೆ ಮಾದಿ ಕಡೆಯಾಗಿ ಜಾತಿನ ಹೇಳುವಂತ ಧರ್ಮವನ್ನು ತೊರೀರಿ. 4ನೇ. 5ನೇದು ಜಾತಿಯನ್ನು ಬೋಧಿಸುವಂತ ಎಲ್ಲ ಪುಸ್ತಕಗಳನ್ನ ಸುಡಿರಿ ಅಂದ್ರು ಅವರು. 1927 ಮನುಸ್ಮೃತಿಯನ್ನು ಸುಟ್ಟಿದ್ದು ಏಕೈಕ ವೀರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಜಾತಿನ ಹೇಳೋ ಸಲುವಾಗಿ, ಜಾತಿನ ಹೇಳುವಂತ, ಪ್ರತಿಪಾದಿಸುವಂತ, ಪ್ರಚಾರ ಮಾಡುವಂತ ಎಲ್ಲ ಸಾಹಿತ್ಯವನ್ನು ಸುಟ್ಟಾಕ್ರಿ ಅಂದ್ರೆ ಹೇಳಿದ್ರು. ಅದಕ್ಕೆ ಅವರೇ ಸುಟ್ಟು ತೋರಿಸಿದ್ರು ಮನುಸ್ಮೃತಿಯನ್ನ. ಇದು 5. ಜೊತೆಗೆ 6ನೇದು ಅವ್ರ ರೆಕಮೆಂಡೇಶನ್ ಅಂಬೇಡ್ಕರ್ ಅವ್ರದ್ದು, ಕೇರಿಗಳನ್ನ ತೊರೀರಿ. ಲೀವ್ ದ ಏರಿಯಾಸ್ ಫ್ರಮ್ ದ ಟೌನ್ ವಿಲೇಜ್. ಹಳ್ಳಿಗಳ ಹೊರಗಡೆ ಏನು ಓಣಿ ಅದಾವ, ಬ್ಯಾಗರೋಣಿ, ಮಾದ್ರೋಣಿ ಅಂತದವ, ಬ್ಯಾಡ್ರೋಣಿ ಅಂತದವಲ್ಲ, ಆ ಹೆಸರುಗಳು ಬಂದ್ ಮಾಡ್ರಿ. ಸಾಧ್ಯ ಅವುಗಳ ತೊರೀರಿ. ಬೇರೆ ಪ್ರದೇಶಕ್ಕೆ ಹೋಗ್ರಿ, ಸರ್ಕಾರಕ್ಕೆ ಹೋರಾಟ ಮಾಡ್ರಿ, ಪ್ರತ್ಯೇಕವಾದ ಕಂದಾಯ ಗ್ರಾಮಗಳನ್ನೇ ಕಟ್ಟಿಕೊಡ್ರಿ ನಮ್ಗೆ ಅಂತ. ಇದು 1930-40ರಲ್ಲಿ ಕೊಂಕಣಿ ಪ್ರದೇಶದಲ್ಲಿ, ರತ್ನಗಿರಿ ಪ್ರದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 20,000, 30,000, 40,000 ದಲಿತರನ್ನ, ಬಡವರನ್ನ ಕಟ್ಟಿಕೊಂಡು ಹೋರಾಟ ಮಾಡುವಾಗ ಬ್ರಿಟಿಷ್ ಗೌರ್ಮೆಂಟ್ ವಿರುದ್ಧ ಇಟ್ಟಂತ ಡಿಮ್ಯಾಂಡ್ಗಳು ಇವು ಅಂತ. ಹೊಸ ಕಂದಾಯ ಗ್ರಾಮಗಳ ಕೇರಿನ ತೊರಿತೀವಿ ಅಂತ. ಲೀವ್ ದ ಏರಿಯಾಸ್. ಜಾತಿ ಹೇಳುವ ಧರ್ಮ ನಮ್ಗೆ ಧರ್ಮ ಅಲ್ಲ, ಜಾತಿ ಹೇಳುವ ಸಾಹಿತ್ಯ ನಮ್ದಲ್ಲ, ಜಾತಿ ಹೇಳುವ ಕುಲ ನಮ್ದಲ್ಲ, ಜಾತಿ ಹೇಳುವ ಹೆಸರು ನಮ್ದಲ್ಲ, ಜಾತಿ ಹೇಳುವ ಊರು ನಮ್ದಲ್ಲ. ಯಾಕಂದ್ರೆ ಅಸ್ಪೃಶ್ಯತೆಗೆ ಬಲಿಯಾದವರು ಒಲೆ ಮಾದಿಗರು, ಜಾತಿಗೆ ಬಲಿಯಾದವರು ಎಲ್ಲ ಹಿಂದುಳಿದ ಜಾತಿಯವರು ಮತ್ತು ಇನ್ಕ್ಲೂಡಿಂಗ್ ಶೂದ್ರ ಜಾತಿಯವರು, ಲಿಂಗಾಯತರು. ಅವರಿಗೆ ಜಾತಿಯ ಸಮಸ್ಯೆ ಇದೆ. ಒಲೆ ಮಾದಿಗರು ಅಸ್ಪೃಶ್ಯತೆ ಸಮಸ್ಯೆ ಇದೆ. ಮುಟ್ಟಬೇಡ ನೀನು ಅಂತ, ಹೊರಗೆ ಬರಬೇಡ ನೀನು ಅಂತ. ಜಡ್ಜ್ ಆಗಿ ಅವ್ನು ರಿಟೈರ್ಮೆಂಟ್ ಆದ್ರು ಅವನು ಪೀಠಕ್ಕೆ ಆಕಳದ ಹುಚ್ಚಿ ಉಗ್ತಾರಂದ್ರೆ ಈ ಮಕ್ಕಳಿಗೆ ಸೊಕ್ಕು. ಜಡ್ಜ್ ಆಗಿ ಒಬ್ಬ ದಲಿತರನ್ನು ಜಡ್ಜ್ ಆಗಿ ಅವನು ಟ್ರಾನ್ಸ್ಫರ್ ಆಗಿ ಹೋದ್ಮೇಲೆ ಅವನ ಪೀಠಕ್ಕೆ ಆಕಳದ ಹುಚ್ಚಿ ಉಗ್ಗಿ ಅದು ಮಾಡ್ತಾರಂದ್ರೆ ಎಲ್ಲಿ ತನಕ ನೀನು ಸಹಿಸ್ಕೋಬೇಕು ನಾವು ಅಂತ. ಈ ರಾಷ್ಟ್ರ ನಮ್ಮದು, ಈ ದೇಶ ನಮ್ಮದು, ಈ ದೇಶ ಕಟ್ಟಿದ್ ನಾವು. ಸಹಸ್ರ 1000 ಬಾರಿ ಗಾಯತ್ರಿ ಮಂತ್ರ ಹೇಳಿದ್ರೆ ಒಂದು ಬೆಂಡಿನ ಬ್ರಿಡ್ಜ್ ಕಟ್ಟಕ್ಕೆ ಸಾಧ್ಯತೆ ಇಲ್ಲ. ಬ್ರಿಡ್ಜ್ ಕಟ್ಟಿದ್ ನಾವು, ಹೊಲ ಮಾಡಿದ್ ನಾವು, ರೋಡ್ ಮಾಡಿದ್ ನಾವು, ಬಂದರು ಮಾಡಿದ್ ನಾವು, ಪೋರ್ಟ್ ಮಾಡಿದ್, ಏರ್ಪೋರ್ಟ್ ಮಾಡಿದ್, ಊರು ಕೇರಿ ಕಟ್ಟಿದ್ ನಾವು, ಬಾವಿ ತೋಡಿದ್ ನಾವು, ಡ್ಯಾಮ್ ಮಾಡಿದ್ ನಾವು. ನೀರಾವರಿ ನಮ್ದೇ, ನಮ್ಮ ಪ್ರತಿಫಲ. ಹತ್ತಿನ ನಮ್ಮದೇ, ಬಟ್ಟಿ ನಮ್ಮದೇ, ಕಬ್ಬು ನಮ್ಮದೇ, ಸಕ್ಕರೆ ನಮ್ದು. ನಿಮ್ದೇನಿದೆ? ನೀನು ಖಾಲಿ ಪೂಜೆ ಮಾಡಿ ನಿನ್ಗೊಂದು ರೊಟ್ಟಿ ಕೊಡೋದಿಲ್ಲ ನಮ್ ನೀ ಬದುಕ್ತೀಯ ಅಂತ. ಅದಕ್ಕೆ ಬಂಧುಗಳೇ, ಭೀಮಾ ಕೋರೇಗಾಂವ್ ಈ ಹೋರಾಟಕ್ಕೆ ಪ್ರೇರಣೆ ಆಗಬೇಕು ಅಂತ. ಮೊಟ್ಟ ಮೊದಲನೇದಾಗಿ ಜಾತಿ ವಿನಾಶ ನಮ್ಮ ಗುರಿ ಆಗಬೇಕು. ಜಾತಿಯ ಜೀರ್ಣೋದ್ಧಾರ ಅಲ್ಲ. ಜಾತಿಯ ಜೀರ್ಣೋದ್ಧಾರ RSS ಕೆಲಸ, ಜಾತಿ ವಿನಾಶವೇ DSS ಕೆಲಸ. DSS ಎಷ್ಟೇ ಇರಲಿ, ಜಾತಿ ನಾಶ ಆಗಲೇಬೇಕು. ಅದೇ DSS, ಅದೇ ಅಂಬೇಡ್ಕರ್, ಅದೇ ಭೀಮಾ ಕೋರೇಗಾಂವ್ ಆಗಲೇಬೇಕು. ಸೊ ಇದಿಷ್ಟು ಮಾತುಗಳ ಜೊತೆಗಿನ್ನ ಮಾತಾಡ್ತೇನೆ ನಾನು ಬಿಟ್ರೆ. ಸೊ ಈಗಾಗಲೇ 2-3 ಪ್ರಸ್ತಾವನೆಗಳು ನಾವು ಮುಂದಿಟ್ಟಿದ್ದೀವಿ. ನನ್ನ ವಿನಂತಿ ಏನಂದರೆ, ನಾವು ಅಭ್ಯಾಸ ಬಲ ಬೇಕು, ಓದಲೇಬೇಕು. ಚರಿತ್ರೆನ ಓದಬೇಕು, ಇತಿಹಾಸವನ್ನು ಓದಬೇಕು, ಪೊಲಿಟಿಕಲ್ ಸೈನ್ಸ್ನ ಓದಬೇಕು, ರಾಜಕೀಯ ವಿಜ್ಞಾನವನ್ನು, ಪೊಲಿಟಿಕಲ್ ಎಕನಾಮಿಕ್ಸ್ನ ಓದಬೇಕು. ನಾವು ಸುಮ್ಮನೆ ಆ್ಯಕ್ಚುಲಿ ವಾಟ್ಸಪ್ ಯೂನಿವರ್ಸಿಟಿಯಾಗಿ ದಡ್ಡತ ತಯಾರ ಇನ್ಫಾರ್ಮೇಷನಲ್ಲಿ ಮಾಹಿತಿ ವಿದ್ಯೆ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಜಸ್ಟ್ ಮಾಹಿತಿಯಿಂದ ಸಾಧ್ಯತೆ ಇಲ್ಲ ಅಂತ. ವಚನದ ಸಾಹಿತ್ಯ ನಮ್ಮದೇ, ಸಂಪೂರ್ಣ ದಾಸ ಸಾಹಿತ್ಯವು ನಮ್ಮದೇ. ಆಮೇಲೆ 16ರಿಂದ 17, 18, 19ನೇ ಈ 4 ಶತಮಾನದಲ್ಲಿ ಬಂದಂತ ಕರ್ನಾಟಕದ ಸಮಗ್ರ ತತ್ವಪದ ಸಾಹಿತ್ಯ ನಮ್ಮದೇ. ಯಾವ ತತ್ವಪದ ದೂರ ಇಡ್ತಿದ್ರು ಇವತ್ತು ಅಪ್ಗಳಾಕತ್ತಾರ. ಅದನ್ನ ಪರವಾಗಿಲ್ಲ, ಅಪ್ಗಳಿ. ಆ ತತ್ವಪದ ಎಲ್ಲ ಶರಣರು ಜಾತಿ ವಿನಾಶವನ್ನು ಬಯಸ್ತವ್ರೆ. ಬಕ್ಕಪ್ಪೆ ಆಗಲಿ, ಒಡಕೆಪ್ಪ ತಾತ ಆಗಿರಲಿ, ನೀಲಕೇರಿ ಬಸಲಿಂಗಪ್ಪ ಆಗಿರಲಿ, ಕಾದ್ರಿ ಪೀರ ಆಗಿರಲಿ, ಕಡ್ಕೋಳ ಮಡಿವಾಳಪ್ಪನವರೇ ಆಗಿರಲಿ, ಜಲಾಲ್ ಸಾಬ್ ಆಗಿರಲಿ, ಶಿಶುನಾಳ ಶರೀಫ್ ಸಾಬ್ ಆಗಿರಲಿ,
ಸಾವಿರಾರು ಜನ ತತ್ವಪದಕಾರರು, ತತ್ವ ಕವಿಗಳು ಈ ನೆಲದಲ್ಲಿ ಏನು ಬಿತ್ತಿದ್ದಾರೆ, ಕನ್ನಡ ಸಾಹಿತ್ಯ ಕೊಟ್ಟಂತ ಅತಿ ದೊಡ್ಡ ಕೊಡುಗೆ. ಅವರೆಲ್ಲ ಜಾತಿ ವಿರುದ್ಧ, ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದವರೇ, ಸಮಾನತೆಯನ್ನು ಸಾರಿದವರೇ, ಮದ್ಯ ಮಾಂಸ ಮತ್ಸ್ಯ ಮುದ್ರ ಮೈಥುನ ಪೂಜಿಸಿದವರೇ. ಪಂಚಮ ತತ್ವ ಇದೇನು? ಮದ್ಯ ಅಂದ್ರೆ ಎಂಡ, ಮಾಂಸ, ಮತ್ಸ್ಯ ಅಂದ್ರೆ ಮೀನು, ಮುದ್ರ ಅಂದ್ರೆ ಒಂದು ಬಗೆಯ ಧಾನ್ಯದು, ಮೈಥುನ ಸಂಸಾರ ಸುಖ. ಅಲ್ಲಂಪ್ರಭು ಹೇಳ್ತಾನೆ ಶೀಲ ಅಂತ ಕೇಳಿದಾಗ ಇವನು ಮಾಂಸಾಹಾರಿ ಸಸ್ಯಾಹಾರಿ ಅಂದಾಗ ಅಲ್ಲಂಪ್ರಭು ಹೇಳ್ತಾರೆ ಆ್ಯಕ್ಚುಲಿ. ಸೊ ಎಂಥದ್ದು? ಮದ್ಯವಲ್ಲವೇ ಮಾಂಸವಲ್ಲವೇ ಸಂಸಾರ ಸುಖ, ಆಮೇಲೆ ಮದ್ಯವಲ್ಲವೇ ಸಂಸಾರದ ವ್ಯಸನ, ಸಂಸಾರದ ಚಿಂತೆ ವ್ಯಸನದ ಮದ್ಯ ಕುಡ್ದಂಗೆ ಅಲ್ಲೇನು, ಸಂಸಾರ ಸುಖ ಅಂತ ಏನಂತಿರಲ್ಲ, ಅದು ಆ್ಯಕ್ಚುಲಿ ಮಾಂಸದ ಬಳಕೆ ಅಲ್ಲೇನು ಅಂತ ಹೇಳ್ತಾರೆ. ಅದಕ್ಕೆ ಈ ದೇಶದಲ್ಲಿ ವೈದಿಕ ಪರಂಪರೆ ವಿರುದ್ಧ ಹುಟ್ಟಿದ್ದು ಜೈನ ಧರ್ಮ, ಬೌದ್ಧ ಧರ್ಮ, ಶಾಕ್ತ ಪಂಥ, ಅಚಲ, ಅಮಾನಸ್ಕ, ಆರೂಢ, ಶಾಕ್ತ, ಸುಮಾರು ಪರಂಪರೆ ಏನು ಬಂದಿದೆ. ಲಕ್ಷ ಪುಟ ಸಾಹಿತ್ಯ ಇದೆ, ಲಕ್ಷ ಜನ ಶರಣರು, ಹೋರಾಟಗಾರರು ಆ ಭಾಗದಲ್ಲಿ ಬಂದಿದ್ದಾರೆ. ಆ ವೇದಗಳು ಇರಬಾರ್ದು. ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ. ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ, ತರ್ಕವೆಂಬುದು ಟಗರ ಕಾಳಗ. ಅಲ್ಲಮ್ಮ ಪ್ರಭು ಹೇಳಿದ್ದು, ಇವನು ಓದಲೇಬೇಕು ಅಂತ. ಇದೆಲ್ಲ ಸಾಹಿತ್ಯ ನಮ್ದು ಆಗಲೇಬೇಕಂತ. ಅದಾಗಬೇಕಂದ್ರೆ ಚರಿತ್ರೆಯಿಂದ, ಸಾಹಿತ್ಯದಿಂದ, ಹೋರಾಟದಿಂದ ಪ್ರೇರಣೆ ಪಡಿಬೇಕಂಥದ್ದೊಂದು ಪ್ರೇರಣೆಗೆ ದಾರಿ ಮಾಡಲಿಕ್ಕೆ ಕನಿಷ್ಠ ಒಂದು ಅವಕಾಶವನ್ನು ಈ ಕಾರ್ಯಕ್ರಮ ಒದಗಿಸಿದೆ. ಒಂದು ಹೊಸ ಜಾಗೃತಿಯ ಬಿಸಿಲು ಹೊಡಲಿಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಅಂತೇಳಿ ಭಾವಿಸ್ತಾ, ಸೊ ಅಧ್ಯಕ್ಷೆ ಮಾತನಾಡಲಿಕ್ಕೆ ಊಟದ ಸಂದರ್ಭದಲ್ಲಿ ಕೂಡ ಇಷ್ಟೊತ್ತು ಥರ ಇದು ಸ್ವಲ್ಪ ಜಟಿಲವಾದ ವಿಷಯನೇ ನಿಂತು ಕೇಳಿ ಸಹಕಾರ ಮಾಡಿದಂಥ ತಮಗೆಲ್ಲರಿಗೂ ಆ್ಯಕ್ಚುಲಿ ಭೀಮಾ ಕೋರೆಗಾಂವ್ ಯುದ್ಧ ವಿಜಯೋತ್ಸವ ಆಚರಣಾ ಸಮಿತಿ ಲಿಂಗಸೂರು ವತಿಯಿಂದ ನಮ್ಮೆಲ್ಲರ ಯುವಕರ ಪರವಾಗಿ, ನಮ್ಮ ರೆಜಿಮೆಂಟ್ ಪರವಾಗಿ, ರೆಜಿಮೆಂಟ್ ರಿಜಿಸ್ಟರ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಿದ್ವಿ ಅಂತ. ಅದು ಡೂಪ್ಲಿಕೇಟ್ ಮಿಲಿಟರಿ ಎಲ್ಲ, ರಿಯಲ್ ಮಿಲಿಟರಿನ ರೆಡಿ ಮಾಡೋ ಸಲುವಾಗಿ ನಾವು ಪ್ಲಾನ್ ಮಾಡ್ತಿದ್ವಿ. ಅದು ಪೀಪಲ್ಸ್ ಮಿಲಿಟರಿ ಆಗಬೇಕು, ಜನಗಳ ಒಂದು ಸೈನ್ಯ ಆಗಬೇಕು, ಸ್ವಯಂ ಸೈನಿಕರಾಗಿಯೇ ಕೆಲಸ ಮಾಡಬೇಕು, ಸೇವಕರಲ್ಲ. ಸೇವೆ ಗುಲಾಮಗಿರಿ, ಸ್ವಯಂ ಸೈನಿಕರಾಗಿಯೇ ಕೆಲಸ ಮಾಡಬೇಕು. ಅದಕ್ಕೆಲ್ಲ ಯುವಕರ ಸಹಕಾರ ನಮಗೆ ಬೇಕು. ಈ ಕಾರ್ಯಕ್ರಮಕ್ಕೆ ಕೆಲಸ ಮಾಡಿದಂಥ, ಸಾಕ್ಷೀಭೂತರಾದಂಥ, ನೆರವು ನೀಡಿದಂಥ, ಸಹಕರಿಸಿದಂಥ, ಬಹಳ ಮುಖ್ಯವಾಗಿ ತಮ್ಮ ವ್ಯಾಪಾರಕ್ಕೆ ಧಕ್ಕೆ ತಂದಾಗಲ್ಲ ವ್ಯವಹಾರ ಕಾರ್ಯಕ್ರಮ ಮಾಡಿದ್ರು ಎಲ್ಲ ಮಳಿಗೆಯವರು ನಮ್ಮ ಜೊತೆಗೆ ಇರ್ತಾರೆ. ಸೊ ಉಳಿದು ಮಾಧ್ಯಮದ ಗೆಳೆಯರು ನಮ್ಮ ಜೊತೆಗೆ ಇರ್ತಾರೆ. ಎಲ್ಲಿ ಹೆಂಗಾಗತ್ರಿ ಕಾರ್ಯಕ್ರಮ ಅಂತ ಪೊಲೀಸರು ತೆಗೆದ್ರಿ, ಇಲ್ಲ ಅವ್ರಿಗೆ ನಮ್ಗೆ ಬೇಕಾಗಿದ್ರಿ, ನಮ್ಮ ಮಂದಿ ಅಲ್ಲೇ ಥರ ನಾವು ಮಾಡ್ಕೊಂತೀವಿ, ಬಸ್ ಓಡ್ತೇವೆ ಅಂತೇಳಿ ಎಲ್ಲ ನಿಟ್ಟಿನಲ್ಲಿ ಸಹಕಾರ ಮಾಡಿ ಲಿಂಗಸ್ಗೂರು ಎಲ್ಲ ಭಾಳ ಜನ ಸ್ನೇಹಿತರು ಆಕಾಂಕ್ಷೆ ನನಗೂ ಅದ, ಭೀಮಾ ಕೋರೆಗಾಂವ್ಗೆ ಹೋಗ್ಬೇಕು, ಪೂನಾಕ್ಕೆ ಹೋಗ್ಬೇಕು ನೋಡ್ಬೇಕಂತ ಅದ, ಹೌದಲ್ವಾ? ಅದಕ್ಕೆ ಆ್ಯಕ್ಚುಲಿ ಭೀಮಾ ಕೋರೆಗಾಂವ್ಗೆ ಹೋದ್ರೆ ಆ್ಯಕ್ಚುಲಿ 50 ಮಂದಿ 100 ಮಂದಿ ಹೋಗ್ಬೋದು. ಭೀಮಾ ಕೋರೆಗಾಂವ್ನೇ ಆ್ಯಕ್ಚುಲಿ ಲಿಂಗಸೂರಿಗೆ ತಂದ್ರೆ 1000 ಮಂದಿ ನೋಡ್ಬೋದು. ಇದು ಈ ಕಾರ್ಯಕ್ರಮಕ್ಕೆ ಸಾಕ್ಷಿ, ಇದು ಈ ಪ್ರಜ್ಞೆಗೆ ಸಾಕ್ಷಿ, ಇದು ಜೈ ಭೀಮಾ ಸಾಕ್ಷಿ, ಇದು ಕೋರೆಗಾಂವ್ ಸಾಕ್ಷಿ. ಥ್ಯಾಂಕ್ ಯು. ಜೈ ಭೀಮ್. ಜೈ